ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾಹದಿ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾಹದಿ ಪೂರ್ಣ ಮನಸ್ಸಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಎಬಿನೆಜರೇ ಎಬಿನೆಜರೇ ಇದುವರೆಗೂ ಸಹಾಯ ನೀವೇ ಎಬಿನೆಜರೇ ಎಬಿನೆಜರೇ ಇದುವರೆಗೂ ಸಹಾಯ ನೀವೇ ಇದುವರೆಗೂ ಸಹಾಯ ನೀವೇ ನನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರಯ ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರಯ ನನ್ನ ಕಾಣುವೆ ಸ್ತೋತ್ರಯ ನನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಯೆಹೋವಾ ರಫಾ ಯೆಹೋವಾ ರಫಾ ಆರೋಗ್ಯ ನೀಡಿರುವೆ ಯೆಹೋವಾ ರಫಾ ಯೆಹೋವಾ ರಫಾ ಆರೋಗ್ಯ ನೀಡಿರುವೆ ಆರೋಗ್ಯ ನೀಡಿರುವೆ ನನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಪ್ರೀತಿಸುವೆ ನಿನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾಹದಿ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾಹದಿ ಪೂರ್ಣ ಮನಸ್ಸಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಪೂರ್ಣ ಮನಸ್ಸಿಂದ ಆರಾಧಿಸುವೆ ಪೂರ್ಣ ಬಲದಿಂದ
ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನಾನು ಸ್ಥಿರವಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸ್ಥಿರವಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಗುಡ್ ಮಾರ್ನಿಂಗ್ ಸಹೋದರ ಮತ್ತು ಸಹೋದರಿಯರೇ ಹಾಗೂ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಭಾರತಿ ಕ್ರಿಸ್ತನ ಸಭೆ ಕನ್ನಡ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ ಸುಸ್ವಾಗತ. ತುಂಬ ಸಂತೋಷ ಆಗುತ್ತೆ ನೀವೆಲ್ಲರೂ ದೇವರ ಬಳಿ ಬಂದಿರೋದನ್ನು ನೋಡುವಾಗ. ಇವತ್ತು ದೇವರು ಅದ್ಭುತ ಸಂದೇಶವನ್ನು ಕೊಡಲಿದ್ದಾರೆ ಕಿರಣ್ ಬ್ರದರ್ ಮುಖಾಂತರ. ಈ ಕೂಟನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಒಂದು ವಚನ ನೋಡೋಣ. ಕೀರ್ತನೆಗಳು 145:1 ನೋಡೋಣ. ನನ್ನ ದೇವರೇ, ನನ್ನ ಒಡೆಯನೇ, ನಿನ್ನನ್ನು ಘನಪಡಿಸುವೆನು, ನಿನ್ನ ನಾಮವನ್ನು ಯುಗಾಯುಗಾಂತರಗಳಲ್ಲಿಯೂ ಕೊಂಡಾಡುವೆನು. ದಿನಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಯುಗಾಯುಗಾಂತರಗಳಲ್ಲಿಯೂ ಸ್ತುತಿಸುವೆನು. ಆಮೆನ್. ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ದಾವೀದ ಕುಮಾರರು ಹೇಳ್ತಾ ಇದ್ದಾರೆ, ನಾವು ದೇವ್ರನ್ನ ಯಾವಾಗಲೂ ಕೊಂಡವರಾಗಿರಬೇಕು, ಅವರೇ ನಮಗೆ ಒಡೆಯರಾಗಿರಬೇಕು. ದೇವ್ರು ಬಿಟ್ಟು ಯಾವ ವಿಷಯಗಳು ನಮ್ಮನ್ನ ಆಳದೇ ಇರಬೇಕು. ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದು ಅವ್ರನ್ನ ಸ್ತುತಿಸೋಕ್ಕೆ. ನಾವು ಪ್ರತಿದಿನ ಅವ್ರಿಗೆ ನಾವು ಸ್ತುತಿ ಮಾನ ಸಲ್ಲಿಸೋರಾಗಿರ್ಬೇಕಂತ ನಾನು ನಿಮ್ಮನ್ನ ಪ್ರೋತ್ಸಾಹಿಸ್ತೀನಿ. ಈ ಸಮಯದಲ್ಲಿ ನಾವು ಈ ಕೂಟವನ್ನು ಪ್ರಾರಂಭಿತ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥಿಸೋಣ.
ಸರ್ವಶಕ್ತನಾಗಿರುವಂಥ ದೇವರೇ, ಅದ್ಭುತವಾಗಿರುವಂಥ ಕರ್ತರೆ, ನಿಮ್ಮ ನಾಮವು ಪರಿಶುದ್ಧವಾಗಲಿ. ದೇವರೇ, ನಿಮ್ಮ ನಾಮವು ಯಾವಾಗಲೂ ಸ್ತುತಿಸಲ್ಪಡಲಿ. ದೇವರೇ ತಂದೆ, ವಾಕ್ಯಗಳು ಹೇಳುವ ಪ್ರಕಾರ ತಂದೆ ದಿನ ಪ್ರತಿ ನಿಮ್ಮನ್ನು ನಾವು ಸ್ತುತಿಸೋರಾಗಿರಬೇಕು. ತಂದೆ, ನೀವೇ ನಮ್ಮ ಒಡೆಯರಾಗಿದ್ದೀರಿ, ನೀವೇ ನಮ್ಮ ರಕ್ಷಕರಾಗಿದ್ದೀರಿ. ನಿಮಗೆ ಬಹಳ ಕೃತಜ್ಞತೆ ದೇವರೇ. ಸಮಯ ಕೊಡೋದಕ್ಕಾಗಿ ನಿಮಗೆ ಬಹಳ ಸ್ತೋತ್ರ ಹೇಳಿಪ್ಪ. ಈ ಚಿಕ್ಕ ಪ್ರಾರ್ಥನೆ ತಂದೆ, ಆಮೇಲೆ ಓಕೆ. ದೇವರನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ದೇವರನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕ ಆಕಾಶ, ಆತನ ಶಕ್ತಿ ಪ್ರದರ್ಶಕ ಆಕಾಶ, ನೋಡಿ ಸ್ತುತಿಸಿರಿ. ನೋಡಿ ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ದೇವರನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಆತನ ಕಾರ್ಯಗಳಿಗಾಗಿ, ಆತನ ಕಾರ್ಯಗಳಿಗಾಗಿ, ಆತನನ್ನು ಸ್ತುತಿಸಿರಿ. ಆತನನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ದೇವರನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ, ಆತನ ಪ್ರಭಾವಕ್ಕೆ ಸರಿಯಾಗಿ, ಆತನನ್ನು ಸ್ತುತಿಸಿರಿ. ಆತನನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ದೇವರನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಕೊಂಬುದೂತ ಆತನನ್ನು ಸ್ತುತಿಸಿರಿ. ಕೊಂಬುದೂತ ಆತನನ್ನು ಸ್ತುತಿಸಿರಿ, ಹಿನ್ನರೆಯಿಂದ ಸ್ತುತಿಸಿ. ಹಿನ್ನಡೆಯಿಂದ ಸ್ತುತಿಸಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ದೇವರನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ತಮ್ಮಡಿ ಬಡೆಯುತ್ತ ಕುಣಿಯುತ್ತ ಸ್ತುತಿಸಿರಿ. ನಮ್ಮಡಿ ಬಡಿಯುತ್ತ ಕುಣಿಯುತ್ತ ಸ್ತುತಿಸಿರಿ, ತಂತಿ ವಾದ್ಯ ಕೊಳಲು, ತಂತಿ ವಾದ್ಯ ಕೊಡಲು, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ದೇವರನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ತಾಳದಿಂದಲೂ ಆತನನ್ನು ಸ್ತುತಿಸಿರಿ. ತಾಳದಿಂದಲೂ ಆತನನ್ನು ಸ್ತುತಿಸಿರಿ, ಎಲ್ಲರಿಂದ ಸ್ತುತಿಸಿ. ಎಲ್ಲರಿಂದ ಸ್ತುತಿಸಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ದೇವರನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಶ್ವಾಸವಿರುವುದೆಲ್ಲ ಯೆಹೋವನ ಸ್ತುತಿಸಲಿ. ಶ್ವಾಸವಿರುವುದೆಲ್ಲ ಯೆಹೋವನ ಸ್ತುತಿಸಲಿ, ಯೆಹೋವನಿಗೆ ಸ್ತೋತ್ರ. ಯೆಹೋವನಿಗೆ ಸ್ತೋತ್ರ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ದೇವರನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಬೆಳಗಿನ ನಮಸ್ಕಾರಗಳು ಸಹೋದರ ಸಹೋದರಿ ಮತ್ತು ಸ್ನೇಹಿತರೆ. ಜೀವನದಲ್ಲಿ ಆಯ್ಕೆ ಅನ್ನೋದು ಮುಖ್ಯ. ಇವತ್ತು ನಾವು ಜೀವನದಲ್ಲಿ ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದೀವಿ ಅನ್ನೋದು ಯಾವುದ್ರ ಮೇಲೆ ಆಧಾರಿತವಾಗಿದೆ ಅಂತಂದ್ರೆ, ಇದುವರೆಗೂ ನಾವು ಮಾಡಿರುವಂತಹ ಆಯ್ಕೆಗಳ ಮೇಲೆ ಆಧಾರಿತವಾಗಿದೆ.
ನಾವು ಸರಿಯಾದ ಆಯ್ಕೆಗಳು ಮಾಡ್ಕೊಂಡಿದ್ದ ಅಂತಂದ್ರೆ ಇವತ್ತು ನಮ್ಮ ಜೀವನ ಚೆನ್ನಾಗಿರುತ್ತೆ. ಇಲ್ಲ, ನಾನು ಕಷ್ಟ ಪಡ್ತಾ ಇದ್ದೀನಿ, ನಾನು ನರಳ್ತಾ ಇದ್ದೀನಿ ಅಂತಂದ್ರೆ ನಾವು ಸರಿಯಾದ ಆಯ್ಕೆ ಮಾಡ್ಕೊಂಡಿಲ್ಲ. ಬಹುಶಃ ನಮ್ಮ ಆಯ್ಕೆಗಳ ಕಾರಣನೇ ಇವತ್ತು ನಮ್ಮ ಜೀವನ ಹೇಗಿದೆಯೋ ಹಾಗಿದೆ. ಸೊ ಆಯ್ಕೆ ಅನ್ನೋದು ಅಷ್ಟು ಮುಖ್ಯ. ಈ ಆಯ್ಕೆ ಅನ್ನೋದು ನಾವು ಪ್ರತಿದಿನ ಹಲವಾರು ವಿಷಯಗಳಲ್ಲಿ ಆಯ್ಕೆ ಮಾಡ್ತಾ ಇರ್ತೀವಿ. ಏನ್ ಆಯ್ಕೆ ಮಾಡ್ತಿರೋ ಅದು ನಮ್ಮ ಅಭ್ಯಾಸ ಆಗ್ಬಿಡುತ್ತೆ. ಕ್ರಮೇಣವಾಗಿ ಒಂದು ರೀತಿಯಾದಂಥ ಸನ್ನಿವೇಶದಲ್ಲಿ ನಾವು ಅದೇ ರೀತಿಯಾದಂಥ ಆಯ್ಕೆ ಮಾಡ್ತಾ ಇದ್ರೆ ಅದು ನಮ್ಮ ಅಭ್ಯಾಸ ಆಗ್ಬಿಡುತ್ತೆ. ಆ ನಮ್ಮ ಅಭ್ಯಾಸ ನಮ್ಮ ಸ್ವಭಾವವನ್ನ, ನಮ್ಮ ಗುಣಗಳನ್ನ ರೂಪಿಸುತ್ತೆ. ಸೊ ಇವತ್ತು ನನ್ನಲ್ಲಿ ಕೆಟ್ಟ ಗುಣ ಇದೆ ಅಂತಂದ್ರೆ ನಾನು ಮಾಡಿರುವಂತಹ ತಪ್ಪಾದ ಆಯ್ಕೆಗಳ ಕಾರಣವಾಗಿ ನನ್ನಲ್ಲಿ ಕೆಟ್ಟ ಗುಣ ಹುಟ್ಕೊಂಡಿದೆ. ನನ್ನ ಸ್ವಭಾವ ಸರಿ ಇಲ್ಲ, ನನ್ನ ವರ್ತನೆ ಸರಿ ಇಲ್ಲ ಅಂತಂದ್ರೆ ನಾನ್ ಮಾಡಿರುವಂತಹ ತಪ್ಪಾದ ಆಯ್ಕೆಗಳ ಕಾರಣವಾಗಿ ಇವತ್ತು ನಾನು ಈ ರೀತಿಯಲ್ಲಿ ಆಗಿದ್ದೀನಿ. ಸೊ ಅಷ್ಟೊಂದು ಮುಖ್ಯ ಈ ಒಂದು ಆಯ್ಕೆ. ನಾವು ಸರಿಯಾಗಿ ಆಲೋಚನೆ ಮಾಡಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದು ನಿಜವಾಗ್ಲೂ ಮಾಹಿತಿಯೊಂದಿಗೆ, ಅಂದ್ರೆ ಫುಲ್ ಇನ್ಫಾರ್ಮೇಶನ್ ಒಂದಿಗೆ ನಾವು ಆಯ್ಕೆ ಮಾಡಬೇಕು. ಯಾಕೆ ನಾವು ಆಯ್ಕೆ ಅಂತ ಮಾಡಿದಾಗ ಅದು ಒಂಥರ ಕೋಲಿನ ರೀತಿ. ಒಂದು ಕೋಲ್ ತಗೊಂಡ್ರೆ ನಾವೇನ್ ಮಾಡ್ತೀರಿ, ಕೋಲಿನ ಒಂದು ತುದಿ ನೋಡಿ ನನಗಿದು ಬೇಕು ಅಂತ ಆಯ್ಕೆ ಮಾಡ್ತೀವಿ. ಮರ್ತೋಗ್ಬಿಡ್ತೀರಿ, ನಾವು ಒಂದು ತುದಿ, ಆ ಕೋಲಿನ ಒಂದು ತುದಿ ನೋಡಿ ಆಯ್ಕೆ ಮಾಡಿದ್ರೆ, ಅಂದ್ರೆ ಆ ಕೋಲನ್ನ ತಗೊಂಡ್ರೆ ಆ ಕೋಲಿನ ಇನ್ನೊಂದು ತುದಿ ಕೂಡ ನಮ್ ಜೊತೆಲೆ ಬರುತ್ತೆ. ಒಂದು ಕಡೆ ಇರೋದು ಆಯ್ಕೆ ಅಂತಂದ್ರೆ ಆ ಕೋಲಿನ ಇನ್ನೊಂದು ತುದಿ ಅದರ ಪರಿಣಾಮ. ನಾವೇನ್ ಆಯ್ಕೆ ಮಾಡ್ಕೊಂತಿರೋ ಅದಕ್ಕೆ ಪರಿಣಾಮ ಏನಿರುತ್ತೋ ಅದು ನಮ್ ಜೊತೆನೆ ಬರುತ್ತೆ. ಸರಿಯಾದ ಆಯ್ಕೆ ಮಾಡ್ಕೊಂಡ್ರೆ ಸರಿಯಾದ ಪರಿಣಾಮ, ತಪ್ಪಾದ ಆಯ್ಕೆ ಮಾಡ್ಕೊಂಡ್ರೆ ತಪ್ಪಾದ ಪರಿಣಾಮ. ಇವಾಗ ಈ ಆಮೆ ಮತ್ತು ಮೊಲ ಕತೆ ಎಲ್ರಿಗೂ ಗೊತ್ತಿದೆ ಅಲ್ವಾ? ಈ ಆಮೆ ಮತ್ತು ಮೊಲ ಎರಡು ಕೂಡ ರೇಸ್ ನಲ್ಲಿ ಭಾಗವಹಿಸಿದಾಗ ಆ ಕತೆ ಕೊನೆಯಲ್ಲಿ ಆಮೆ ಗೆಲ್ಲುತ್ತೆ. ಮೊಲ ವೇಗವಾಗಿ ಓಡಿದ್ರು ಕೂಡ ಆಮೆ ನಿಧಾನವಾಗಿ ಚಲಿಸ್ತಾ ಇದ್ರು ಕೂಡ ಆಮೆನೆ ಗೆಲ್ಲುತ್ತೆ. ಯಾಕೆ? ಮೊಲ ಮಾಡಿರುವಂತ ತಪ್ಪಾದ ಆಯ್ಕೆ. ನಾನು ಇಷ್ಟು ಮುಂದೆ ಬಂದ್ಬಿಟ್ಟಿದ್ದೀನಲ್ವಾ, ಆಮೆ ಇನ್ನು ಹಿಂದೆ ಬರ್ತಾ ಇದೆ, ನಾನು ಸ್ವಲ್ಪ ಹೊತ್ತು ಸುಧಾರಣೆ ಮಾಡ್ಕೋಬಹುದು, ನಾನು ಸುಸ್ತಾಗಿದೆ, ನಾನು ಮಲ್ಕೊಂತೀನಿ ಅಂತ ತಪ್ಪಾದ ಆಯ್ಕೆ ಮಾಡ್ಕೊಂಡ್ರು. ಆಮೆ ಮೊಲ ಇಷ್ಟು ದೂರ ಓಡೋಗ್ಬಿಡಿದೆಯಲ್ಲ, ನಾನೇನ್ ರೇಸ್ ನಲ್ಲಿ ಭಾಗವಹಿಸೋದು, ಖಂಡಿತವಾಗ್ಲೂ ಗೆಲ್ಲಕ್ಕೆ ಆಗೋದಿಲ್ಲ ಅಂತ ಹೇಳಿ ಪ್ರಾರಂಭದಲ್ಲೇ ಕೆಲವು ಹೆಜ್ಜೆಗಳು ಹಾಕಿದ ತಕ್ಷಣನೇ ತಪ್ಪಾದ ಆಯ್ಕೆ ಮಾಡ್ಕೋಬೋದಾಯ್ತು. ನಾನು ಈ ರೇಸ್ ನಲ್ಲಿ ಭಾಗವಹಿಸಲ್ಲ, ನಾನು ಬಿಟ್ಕೊಟ್ಬಿಡ್ತೀನಿ ಅಂತ ಕೂಡ ಆಮೆ ಆಲೋಚಿಸಬಹುದಾಗಿತ್ತು. ಆದ್ರೆ ಆ ರೀತಿಲಿ ಇಲ್ದಿರ ನಾನು ಗೆಲ್ತೀನೋ ಇಲ್ಲೋ, ಕ್ರಮೇಣವಾಗಿ ನಾನು ಮುಂದಕ್ಕೆ ಹೋಗ್ತಾನೆ ಇರ್ತೀನಿ, ನನ್ನ ಕೈಲಿ ಏನಾಗುತ್ತೋ ಆ ಒಂದು ವೇಗದಲ್ಲಿ ನಾನು ಹೋಗ್ತಾನೆ ಇರ್ತೀನಿ ಅಂತ ಹೋಗಿ ಅದು ಮುಂದುವರ್ಸ್ಕೊಂಡೇ ಹೋಗಿದ ಕಾರಣವಾಗಿ ಅಂತಹ ಸರಿಯಾದ ಆಯ್ಕೆ ಕಾರ್ಯವಾಗಿ ಆಮೆ ಗೆಲ್ಲುತ್ತೆ ಅನ್ನೋದು ನಾವು ನೋಡ್ತೀರಿ. ಸೊ ನಮ್ಮ ಜೀವನದಲ್ಲೂ ಕೂಡ ಸರಿಯಾದ ಆಯ್ಕೆ ಅನ್ನೋದು ಬಹಳ ಮುಖ್ಯ. ಇನ್ನೊಂದು ವಿಷಯ ಏನಂತಂದ್ರೆ, ಈ ಆಯ್ಕೆ ಮಾಡ್ಕೊಳ್ಳುವಂತಹ ಸ್ವತಂತ್ರ ದೇವರು ಕೊಟ್ಬಿಟ್ಟಿದ್ದಾರೆ ನಮ್ಗೆ. ದೇವ್ರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರಂತಂದ್ರೆ ಆ ಸ್ವತಂತ್ರ ಯಾವುದೇ ಪರಿಸ್ಥಿತಿಯಲ್ಲಿದ್ರು ಕೂಡ, ಸಂದರ್ಭದಲ್ಲಿದ್ದರೂ ಕೂಡ ಆ ಪರಿಸ್ಥಿತಿಯಲ್ಲಿ ಏನ್ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ಸ್ವತಂತ್ರ ನಮಗ್ ಕೊಟ್ಬಿಟ್ಟಿದ್ದಾರೆ. ದ ಫ್ರೀ ವಿಲ್ ನಮಗ್ ಕೊಟ್ಬಿಟ್ಟಿದ್ದಾರೆ. ಅವರು ನಮ್ಮಲ್ಲಿರುವಂತ ಪ್ರೀತಿಯ ಕಾರಣವಾಗಿ ಅದು ಕೊಟ್ಟಿರೋದು. ಅವರ ಆಶೆ ಏನು, ಅವ್ರ ಪ್ರೀತಿಯಿಂದ ಬಯಸ್ತಾ ಇರೋದೇನು, ನಾವು ಸರಿಯಾದ ಆಯ್ಕೆ ಮಾಡಿಕೊಂಡು ಅವರ ಹಿಂಬಾಲಿಕರಾಗಿ ಅವ್ರು ತೋರಿಸ್ಕೊಟ್ಟಂತ ಮಾರ್ಗದರ್ಶನಲ್ಲಿ ಹೋಗ್ತೀನಿ ಅನ್ನೋಂಥ ಆಯ್ಕೆ ನಾವು ಮಾಡ್ತೀರಿ ಅನ್ನೋದು ಅವ್ರ ಆಸೆ. ಆದ್ರೆ ಬಹಳ ಸಾರಿ ನಾವು ಆ ರೀತಿಯಲ್ಲಿ ಮಾಡಿದಿರ ಆತನ ಇಚ್ಛೆಯ ವಿರುದ್ಧವಾಗಿ ಆಯ್ಕೆಗಳು ಮಾಡಿ ಬಹಳ ಏಟುಗೊಳ್ತಿದ್ದೀರಿ. ಸೊ ಆಯ್ಕೆ ಅನ್ನೋದು ಬಹಳ ಬಹಳ ಮುಖ್ಯ. ಅದರಲ್ಲೂ ಜವಾಬ್ದಾರಿ ಜಾಸ್ತಿ ನಮಗೆ ಬರ್ತಾ ಇದೆ. ಯಾಕಂತಂದ್ರೆ ಸ್ವತಂತ್ರ ದೇವ್ರು ನಮಗೆ ಕೊಟ್ಬಿಟ್ಟಿದ್ದಾರೆ. ಅಷ್ಟು ಸೂಕ್ಷ್ಮವಾಗಿರುವಂತ, ಅಷ್ಟು ಮುಖ್ಯವಾಗಿರುವಂತ ಈ ಆಯ್ಕೆ. ಅದರಲ್ಲೂ ಕೂಡ ನಾವು ಗೊಂದಲದಲ್ಲಿದ್ದಾಗ, ಕಷ್ಟ, ಒತ್ತಡ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಹ ಸಮಯದಲ್ಲಿ ಬಹಳ ಸಾರಿ ನಾವು ಸಾಧಾರಣವಾಗಿ ತಪ್ಪಾದ ಆಯ್ಕೆನೆ ಮಾಡ್ತೀರಿ. ಅಂತ ಸಮಯದಲ್ಲೂ ಕೂಡ ಸರಿಯಾದ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಬಹಳ ಮುಖ್ಯ ಸಹೋದರ ಸಹೋದರಿಯರೇ.
ಬಹಳ ಸಾರಿ ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ. ಆ ಗೊಂದಲದಲ್ಲಿ ಇದ್ದಾಗ ತಪ್ಪಾದ ಆಯ್ಕೆ ಮಾಡ್ಕೊಂಡಿರೋ ಕಾರಣವಾಗಿ ಅನೇಕ ಸಲ ಕೆಳಗೆ ಬಿದ್ದಿದ್ದೀನಿ, ನೋವು ಅನುಭವಿಸಿದ್ದೀನಿ. ಆಮೇಲೆ ಪಶ್ಚಾತ್ತಾಪ ಪಟ್ಟು ಅಯ್ಯೋ ದೇವ್ರೇ, ನಾನು ಮಾಡಿದ್ದು ನನ್ ತಪ್ಪಾಯ್ತು, ನನಗೆ ಕ್ಷಮಿಸಿ ಅಂತ ಮತ್ತೆ ಎದ್ದೋಳೋ ಪರಿಸ್ಥಿತಿಗಳು ಬಂದಿದೆ. ಸೊ ಆಯ್ಕೆ ಅನ್ನೋದು ಬಹಳ ಬಹಳ ಮುಖ್ಯ. ನಾವು ಆಲೋಚಿಸಿ ಈ ಒಂದು ತುದಿ ನಾನು ತಗೊಂಡ್ರೆ ಇದು ಪರಿಣಾಮ ನನ್ನ ಜೊತೆ ಬರುತ್ತೆ ಅನ್ನೋಂಥ ವಿಷಯ ಗಮನದಲ್ಲಿ ಇಟ್ಕೊಂಡು ಆಯ್ಕೆಗಳು ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಗೊಂದಲದ ಸನ್ನಿವೇಶಗಳಿದ್ದಾಗ ಸರಿಯಾದ ಆಯ್ಕೆ ಮಾಡೋದು ಬಹಳ ಬಹಳ ಮುಖ್ಯ. ಸೊ ಇದನ್ನ ನಾವು ಈ ಒಂದು ಪಾಠನ ರೂತಳ ಜೀವನದಿಂದ, ರೂತಳು ಮತ್ತು ನಯೋಮಿ ಅವರ ಒಂದು ಜೀವನ ಕಥೆ ಇದೆಯಲ್ವಾ, ಅವರ ಜೀವನದ ಕಥೆಯಿಂದ ನಾವು ನೋಡಿ ಕಲ್ತ್ಕೊಳ್ಳೋಣ. ಈ ಕಥೆ ಸುಮಾರು ಬಹಳ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ಒಂದು ವ್ಯತ್ಯಾಸವಾದ ದೃಷ್ಟಿಕೋನದಿಂದ ನೋಡಿ ಈ ಒಂದು ಪಾಠನ, ಅಂದ್ರೆ ಗೊಂದಲದಲ್ಲಿ ಸರಿಯಾದ ಆಯ್ಕೆ ಅನ್ನುವಂತ ಶೀರ್ಷಿಕೆಯ ಪಾಠವನ್ನ ನಾವು ಇವತ್ತು ಕಲ್ತ್ಕೊಳ್ಳೋಣ. ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಕಥೆಯಿಂದ, ಈ ಒಂದು ವಚನಗಳಿಂದ ಯಾವ ರೀತಿಯಲ್ಲಿ ನನ್ನ ಜೀವನದಲ್ಲಿ ನಾನು ಏನ್ ಕಲಿಬೇಕು ಅನ್ನೋಂಥ ವಿಷಯ ನಮ್ಮ ಮನಸ್ಸಿನ ಕಣ್ಣುಗಳನ್ನ ತೆರೆಸ್ಬೇಕು ಅಂತ ಪವಿತ್ರಾತ್ಮ ಹತ್ರ ಬೇಡ್ಕೊಡೋಣ, ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ದಿನ ನನ್ನ ಜೀವನ ಈ ರೀತಿ ಇಳಿದಿದೆ ಅಂತಂದ್ರೆ ನಿಮ್ಮ ಕೃಪೆಯ ಕಾರಣ ಸ್ವಾಮಿ. ಅನೇಕ ಬಾರಿ ತಪ್ಪಾದ ಆಯ್ಕೆಗಳು ಮಾಡಿ ಕೆಳಗೆ ಬಿದ್ದು 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 ಇನ್ನೂ ಪಾಠ ಕಲಿದಿರ ಇನ್ನಷ್ಟು ತಪ್ಪಾದ ಆಯ್ಕೆಗಳು ಮಾಡ್ಕೊಂಡಿದ್ದೀನಿ ಸ್ವಾಮಿ. ನನ್ನ ಆ ತಪ್ಪಾದ ಆಯ್ಕೆಗಳನ್ನ ನನ್ನ ಕ್ಷಮಿಸಿ ಸ್ವಾಮಿ. ಇನ್ನು ಮುಂದೆ ಸರಿಯಾದ ಆಯ್ಕೆಗಳು ಮಾಡ್ಕೋಬೇಕು. ನನಗೆ ಆ ಒಂದು ಮಾರ್ಗದರ್ಶನ ನೀಡಿ ಸ್ವಾಮಿ. ನನ್ನ ಮನಸ್ಸಿನ ಕಣ್ಣುಗಳು ತೆರೀರಿ ಸ್ವಾಮಿ. ಪವಿತ್ರಾತ್ಮರೇ, ನೀವು ನನ್ನೊಳಗಿದ್ದೀರಾ. ಈ ಒಂದು ಆಯ್ಕೆಗಳು ಮಾಡ್ಕೊಳ್ಳೋದಕ್ಕೆ ನನಗೆ ಸಹಾಯಕವಾಗಿ ನೀವು ನನ್ನೊಳಗೆ ಜೀವಿಸ್ತಾ ಇದ್ದೀರಾ ಸ್ವಾಮಿ. ನೀವು ಹೇಳುವಂತ ಆ ಮಾತಿಗೆ ಕಿವಿಗೊಟ್ಟು ವಿಧೇಯರಾಗಿ ನೀವು ಹೇಳ್ಕೊಟ್ಟಿದ್ದ ಮಾರ್ಗದರ್ಶನದಲ್ಲಿ ನಡೆಯುವಂತ ಮನಸ್ಸು ನನಗೆ ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ ಸ್ವಾಮಿ. ಈ ಪಾಠ ಕೇಳಿಸ್ಕೊಂತಾರಂತ ಅಷ್ಟು ಶಿಷ್ಯರಿಗೆ, ಅಷ್ಟು ಜನರಿಗೂ ಕೂಡ ನೀವು ಅವ್ರ ಜೀವನದಲ್ಲಿರುವಂತ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಿದೆ ಸ್ವಾಮಿ. ಆ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಈ ಪಾಠನ ಅವ್ರು ಕಲ್ತ್ಕೋಬೇಕು, ಅವ್ರ ಜೀವನದಲ್ಲಿ ಅಳವಡಿಸ್ಬೇಕು ಅಂತ ನಿಮಗೆ ಗೊತ್ತಿದೆ ಸ್ವಾಮಿ. ಆ ಮನಸ್ಸಿನ ಕಣ್ಣುಗಳನ್ನು ತೆರಿತೀರಾ, ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ನೀಡ್ತೀರಾ. ನಾವು ಈ ಆಯ್ಕೆಗಳನ್ನ ಸರಿಯಾಗಿ ಮಾಡ್ಕೋಬೇಕು ಅನ್ನೋಂಥ ವಿಷಯದಲ್ಲಿ ನೀವು ನಿಜವಾಗ್ಲೂ ನಮಗೆ ಒಂದು ದೊಡ್ಡ ಒಂದು ನಿರ್ಧಾರ ಮಾಡುವಂತಹ ಒಂದು ಮನಸ್ಸು ನಮಗೆ ಕೊಡ್ತೀರಾ ಅಂತ ಹೇಳಿ ನಮ್ಮೆಲ್ಲರನ್ನು ನಿಮ್ಗೆ ಒಪ್ಪಿಸ್ತಾ ಈ ಒಂದು ಪ್ರಾರ್ಥನೆನ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀನಿ. ಆಮೇನ್. ವಚನಗಳನ್ನ ಓದೋಣ. ರೂತಳು 2ನೇ ಅಧ್ಯಾಯ ವಚನ 2 ಮತ್ತು 3. ಇಲ್ಲಿ ಸನ್ನಿವೇಶ ಹೇಗಿದೆ ಅಂತಂದ್ರೆ, ನಯೋಮಿ ಮತ್ತು ರೂತಳು ಇಬ್ಬರು ಹೆಂಗಸರು ಮಾತ್ರ ಜೊತೆಲಿದ್ದಾರೆ. ಊಟಕ್ಕೋಸ್ಕರ ಏನಾದ್ರೂ ಕೆಲಸ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ. ಸೊ ಆವಾಗ ನಡೀತಾ ಇರುವಂತಹ ಸಂಭಾಷಣೆ ಇದು. ರೂತಳು 2ನೇ ಅಧ್ಯಾಯ ವಚನ 2 ಮತ್ತು 3. ಮೋವಾಬ್ ಹೇಳ್ದ, ರೂತಳು ನಯೋಮಿಗೆ, ನಾನು ಹೋಗಿ ಯಾವನು ನನಗೆ ದಯೆ ತೋರಿಸುವವನೋ ಅವನ ಹೊಲದಲ್ಲಿ ಹಕ್ಕಲಕ್ತೆನೆಗಳನ್ನು ಕೂಡಿಸಿಕೊಂಡು ಬರುವೆನು ಅಂದಳು. ಅದಕ್ಕವಳು, ನನ್ನ ಮಗಳೇ ಹೋಗು ಎನ್ನಲು ಆಕೆಯು ದೈವಯೋಗದಿಂದ ಎಲಿಮೆಲೆಕನ ಗೋತ್ರದವನಾದ ಬೋವಜನ ಸ್ವಾಸ್ಥ್ಯವಾಗಿದ್ದ ಹೊಲಕ್ಕೆ ಹೋಗಿ ಕೊಯ್ಯುವವರ ಹಿಂದಿನಿಂದ ಹಕ್ಕಲಾಯುತ್ತಾ ಇದ್ದಳು. ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೋದಾಗ ಇಲ್ಲಿ ಒಂದು ವಿಶೇಷವಾದಂತಹ ಪದಗಳನ್ನ ಗಮನಿಸಿ. ನಯೋಮಿ ಹೋಗು ಎನ್ನಲು ಆಕೆಯು ದೈವ ಯೋಗದಿಂದ, ಅಂದ್ರೆ ದೇವರು ಇಲ್ಲಿ ಒಂದು ಸಂದರ್ಭನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇವರು ಯಾವುದೇ ಹೊಲದಲ್ಲಿ ಹೋಗ್ಬೇಕಾಯ್ತು. ಅಲ್ಲಿರುವಂತಹ ಸಂಪ್ರದಾಯ ಹೇಗಿತ್ತು ಅಂತಂದ್ರೆ, ಈ ಹೊಲ ಗದ್ದೆ ಕೊಯ್ಬೇಕಾದ್ರೆ ಅಲ್ಲಿರುವಂತ ಮಾಲೀಕರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಕೊಯ್ದೂರಿಂದೆಲ್ಲ ತಗೊಂಡೋಗಿ ಮಾರಾಟ ಮಾಡೋದು ಅಥವಾ ಅವ್ರು ಉಪಯೋಗಿಸ್ಕೊಳ್ಳೋದು, ಆ ರೀತಿ ಮಾಡ್ತಾ ಇದ್ರು. ಈ ಕೊಯ್ಬೇಕಾದ್ರೆ ಯಾವ ಫಲಗಳಾಗ್ಲಿ ಅಥವಾ ಬೀಜಗಳಾಗ್ಲಿ ಕೆಳಗ್ ಬಿದ್ದಿರುತ್ತೋ ಅದನ್ನ ಹಾಯ್ಕೊಳ್ಳೋ ಹಾಗಿಲ್ಲ, ಅದನ್ನ ಹಾಗೆ ಬಿಡ್ಬೇಕಾಗಿತ್ತು. ಏನಕ್ಕೆ ಅಂತಂದ್ರೆ, ಬಡವರು ಬಂದಾಗ ಆ ಕೆಳಗ್ ಬಿದ್ದಿರುವಂತಹ ಧಾನ್ಯಗಳಾಗ್ಲಿ ಅಥವಾ ಹಣ್ಣುಗಳಾಗ್ಲಿ ಅವರು ಅದನ್ನ ಹಾಯ್ಕೊಂಡೋಗಿ ಅವ್ರು ತಿನ್ನೋದಕ್ಕೆ, ಅವರ ಕುಟುಂಬಕ್ಕೋಸ್ಕರ ಅದು ಉಪಯೋಗ ಆಗ್ಲಿ ಅಂತ ಹೇಳಿ ಅಲ್ಲಿರುವಂತ ಒಂದು ಪದ್ಧತಿ ಇತ್ತು. ಸೊ ಆ ಪದ್ಧತಿ ಪ್ರಕಾರನೇ ಈ ರೂತಳು ಹೋಗಿ ನಾನು ಧಾನ್ಯಗಳನ್ನ ಆರಿಸ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇರೋದು. ಆದ್ರೆ ಇಲ್ಲಿ ವಚನ ಹೇಳ್ತಾ ಇದೆ, ದೈವ ಯೋಗದಿಂದ. ಈ ರೂತಳು ಯಾವುದೇ ಗದ್ದೆಗೆ ಹೋಗ್ಬೇಕಾಗಿತ್ತು, ಯಾವುದೇ ಹೊಲಕ್ಕೆ ಹೋಗ್ಬೋದಾಗಿತ್ತು. ಆದ್ರ ಬೋವಜನ ಹೊಲಕ್ಕೆ ಹೋಗ್ತಾ ಇದ್ದಾರೆ. ಇದು ದೈವ ಯೋಗದಿಂದ ಅನ್ನೋಂಥ ವಿಷಯ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಈ ಬಡ ಸ್ತ್ರೀ ಯಾರು ಜೊತೆಗಿಲ್ಲ, ಬರೀ ಇವರ ಅತ್ತೆ,
ಇವರಿಬ್ಬರೇ ಇರೋದು. ಇಂತಹ ಒಂದು ಪರಿಸ್ಥಿತಿಲಿ ಹೋಗಿ ಈ ತರ ಅವ್ರು ಬಡವರಾಗಿರೋದ್ರಿಂದ ಯಾರ್ದಾದ್ರೂ ಹೊಲದಲ್ಲಿ ಅಲ್ಲಿ ಸಿಗುವಂತ ಅಂದ್ರೆ ಕೆಳಗೆ ಬಿದ್ದಿರುವಂತ ಆ ಒಂದು ಬೀಜಗಳಾಗ್ಲಿ ಅಥವಾ ಹಣ್ಣುಗಳಾಗ್ಲಿ ಇದನ್ನ ಹಾಯ್ಕೊಂಡು ತನ್ನ ಜೀವನ ನಡೆಸ್ಕೋಬೇಕಾಗಿತ್ತು. ಅಂತ ಪರಿಸ್ಥಿತಿಲಿ ಹೊಲದಲ್ಲಿ ಬಂದು ಆ ಬೀಜಗಳನ್ನ ಆ ಧಾನ್ಯಗಳನ್ನ ಹಾಯ್ಕೊಳ್ಳೋಣ ಅಂತ ಹೇಳಿ ಬರ್ತಾ ಇದ್ದಾಳೆ. ಇದು ನಡೀತಾ ಇರುವಂತ ಒಂದು ಘಟನೆ. ಇಲ್ಲಿ ವಿಶೇಷವಾಗಿ ಏನಾಗುತ್ತೆ ಅನ್ನೋದು ಗಮನಿಸೋಣ. ವಚನಗಳನ್ನ ಮುಂದುವರ್ಸೋಣ. ಒಂದು ವಿಶೇಷ ಆಶೀರ್ವಾದ ರೂತಳಿಗೆ ಸಿಗ್ತಾ ಇರುವಂತಹ ವಿಷಯ ಗಮನಿಸೋಣ ನಾವು. ರೂತಳು 2ನೇ ಅಧ್ಯಾಯ ವಚನ 15-16. ಸೊ ಇಲ್ಲಿ ಬೋವಜನ ಹೊಲದಲ್ಲಿ ರೂತಳು ಬಂದು ಅಲ್ಲಿ ಸಿಗ್ತಾ ಇರುವಂತಹ ಬೀಜಗಳನ್ನ ಅಂದ್ರೆ ಜವೆ ಗೋಧಿ ಹಾಯ್ಕೊಳಕ್ ಬರ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ 15ನೇ ವಚನದಲ್ಲಿ ನೋಡೋಣ. ತರುವಾಯ ತಿರುಗಿ ಹಕ್ಕಲಾಯುವುದಕ್ಕೆ ಏಳಲು ಬೋವಜನು ತನ್ನ ಸೇವಕರಿಗೆ, ಈಕೆಯು ಅಂದ್ರೆ ರೂತಳ ಬಗ್ಗೆ ಹೇಳ್ತದೆ, ಈಕೆಯು ಸಿವುಡುಗಳ ಮಧ್ಯದಲ್ಲಿ ಹಕ್ಕಲಾದುಕೊಳ್ಳಲಿ, ಭಯಬೇಡಿರಿ, ಕಟ್ಟುಗಳಿಂದ ತೆನೆಗಳನ್ನು ಕಿತ್ತು ಹಾಕಿರಿ, ಈಕೆಯು ಕೂಡಿಸಿಕೊಳ್ಳಲಿ, ಗದರಿಸಬೇಡಿರಿ ಎಂದು ಆಜ್ಞಾಪಿಸಿದನು. ಸೊ ಇಲ್ಲಿ ಈ ಹೊಲದ ಯಜಮಾನ ಬೋವಜ ತನ್ನ ಸೇವಕರಿಗೆ ಹೇಳ್ತಾ ಇದ್ದಾರೆ, ಈಕೆ ಮಧ್ಯದಲ್ಲಿ ಅಂದ್ರೆ ಎಲ್ಲಿ ಜಾಸ್ತಿ ಈ ಜವೆ ಗೋಧಿ ಸಿಗುತ್ತೋ ಅಲ್ಲಿ ಹಾಯ್ಕೊಳಕ್ ಬಿಡಿ. ಅಷ್ಟೇ ಅಲ್ದಿರ ಏನು ಕೆಳಗ್ ಬಿದ್ದಿದ್ಯೋ ಅದು ಮಾತ್ರ ಹಾಯ್ಕೊಳ್ಳೋದಲ್ಲ, ನೀವೇ ಆ ತೆನೆಗಳನ್ನು ಆಡಿಸಿ ಕಿತ್ತಾಕಿರಿ, ಕೆಳಗ್ ಬೀಳಿಸಿ, ಅಂದ್ರೆ ನಿಮ್ಮ ಕೈಯಿಂದನೇ ಇನ್ನಷ್ಟು ಕೆಳಗ್ ಬೀಳಿಸಿ. ಯಾಕೆ? ಆಗ ರೂತಳು ಅದನ್ನು ಸೇರಿ ಹಾಯ್ಕೊಳ್ಳಲಿ, ಗದರಿಸ್ಬೇಡಿ, ಭಯಬೇಡ್ರಿ ಅಂತ ಆಜ್ಞಾಪಿಸ್ತಾ ಇದ್ದಾನೆ. ಅಷ್ಟೇ ಅಲ್ದಿರ 17ನೇ ವಚನದಲ್ಲಿ ನೋಡಿ, ರೂತಳು ಸಾಯಂಕಾಲದವರೆಗೂ ಹಕ್ಕಲಾಯ್ದು ಕೂಡಿಸಿದ್ದನ್ನು ಬಡಿದಾಗ ಸುಮಾರು 30 ಸೇರು ಜವೆ ಗೋಧಿ ಸಿಕ್ಕಿತು. 30 ಸೇರು ಅಂತಂದ್ರೆ ಬಹುಶಃ 13 kg. ಒಂದು ದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆ ಬಿದ್ದಿರುವಂತಹ ಗೋಧಿ ಬೀಜಗಳನ್ನ ಹಾಯ್ಕೊಳ್ಳೋದಕ್ಕೆ ಅಂತ ಹೋದಾಗ 13 kg ಹಾಯ್ಕೊಳಕ್ ಸಾಧ್ಯ ಆಯ್ತು. ಕಾರಣ ಈ ಯಜಮಾನ ಬೋವಜ ಕನಿಕರ ತೋರಿಸ್ದ. ಯಾಕೆ ತೋರಿಸ್ದ? ಯಾಕೆ ಈ ವಿಶೇಷವಾದಂತಹ ಕನಿಕರ ಬೋವಜನಿಗೆ ರೂತಳ ಮೇಲೆ ಈ ವಿಷಯ ಗೊತ್ತಾಗ್ಬೇಕಂತಂದ್ರೆ ಬೋವಜ ಮತ್ತು ರೂತಳ ಸಂಭಾಷಣೆ ನಾವು ನೋಡಿದಾಗ ಯಾಕೆ ಈ ವಿಶೇಷ ಕರುಣೆ ಅನ್ನೋದು ಗೊತ್ತಾಗುತ್ತೆ. ಅವರಿಬ್ಬರ ಸಂಭಾಷಣೆ ನೋಡೋಣ. ವಚನ 11 ಮತ್ತು 12ರಲ್ಲಿ. ವಚನ 11, ಬೋವಜನು, ನಿನ್ನ ಗಂಡನು ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಅರಿಯದ ಜನರ ಬಳಿಗೆ ಬಂದಿರುವೆನೆಂಬುದನ್ನು ನನಗೆ ಚೆನ್ನಾಗಿ ಗೊತ್ತಾಗಿದೆ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಯಾಕೆ ಈ ವಿಶೇಷವಾದಂತ ಕನಿಕರ ಬೋವಜನಿಗೆ ಅಂತಂದ್ರೆ ಈತನಿಗೆ ಈಗಾಗ್ಲೇ ತಿಳಿದು ಬಂದಿದೆ, ಈ ರೂತಳು ಅನ್ನೋಂತ ಹೆಂಗಸು ಎಂತ ಆಯ್ಕೆ ಮಾಡಿಕೊಂಡ್ಲು. ಅತ್ತೆಯನ್ನು ಪ್ರೀತಿಸಿ, ಆ ವಚನಗಳು ನೋಡಿ, ನೀನು ಅತ್ತೆಯನ್ನು ಪ್ರೀತಿಸಿ ನಿನ್ನ ಸ್ವಂತ ತಂದೆ ತಾಯಿಗಳನ್ನು ನಿನ್ನ ಸ್ವದೇಶವನ್ನು ಬಿಟ್ಟು ಈವರೆಗೂ ಅರಿಯದ ಜನರ ಬಳಿಗೆ ಬಂದಿರುವೆ. ಇಂತಹ ಆಯ್ಕೆ ನೀನ್ ಮಾಡ್ಕೊಂಡಿದ್ಯಾ? ಅದಕ್ಕೋಸ್ಕರನೇ ದೇವರು ನಿನಗೆ ಈ ಆಶೀರ್ವಾದ ಮಾಡ್ತಾ ಇದ್ದಾರೆ. ನನ್ನ ಕಡೆಯಿಂದ ಕರುಣೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಈ ಕಾರಣವಾಗಿ ನೀನು ಆ ಸಮಯದಲ್ಲಿ ಮಾಡಿರುವಂತ ಸರಿಯಾದ ಆಯ್ಕೆ. ರೂತಳು ಗೊಂದಲದಲ್ಲಿದ್ಲ, ಹೌದು. ಆಲೋಚನೆ ಮಾಡಿ ನೋಡಿ, ಆತಳ ಜೀವನ ಹೇಗಿದೆ. ಗಂಡ ಸತ್ತೋಗಿದ್ದಾನೆ, ಅರಿಯದ ಜನರು, ಇವರು ಇರುವಂತಹ ಕುಟುಂಬ, ಜನ, ದೇಶ ಬೇರೆ, ಅವ್ರ ಸಂಪ್ರದಾಯ ಬೇರೆ, ಅದನ್ನೆಲ್ಲ ಬಿಟ್ಟು
ಇಸ್ರೇಲ್ ಕುಟುಂಬದಲ್ಲಿ ಬಂದು ಸೇರ್ಕೊಂಡು. ಯಾಕೆ? ಆವಾಗ ನಯೋಮಿ ಆ ಒಂದು ಮೋಬರ ಜೊತೆಲಿ ಜೀವನ ಮಾಡ್ತಾ ಇದ್ರು. ಇವಾಗ ಅದನ್ನೆಲ್ಲ ಬಿಟ್ಟು ಅತ್ತೆ ವಾಪಸ್ ಇಸ್ರೇಲ್ ಕಡೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಬರ್ತಾ ಇರ್ಬೇಕಾದ್ರೆ ಅತ್ತೆ 2 ಸೊಸೆಯಂದಿರಿಗೂ ಹೇಳ್ತಾರೆ, ನಿಮ್ ಗಂಡಂದಿರು ಅಂದ್ರೆ ನನ್ನ ಗಂಡು ಮಕ್ಕಳು ತೀರೋಗಿದ್ದಾರೆ, ನೀವಿಲ್ಲಿದ್ದು ಏನು ಅರ್ಥವಿಲ್ಲ, ನೀವು ನಿಮ್ಮ ತಂದೆ ತಾಯಿಯ ಊರಿಗೆ ಹೋಗ್ಬಿಡಿ, ನಿಮ್ಮ ಜನರ ಜೊತೆಲೇರಿ, ಅಟ್ಲೀಸ್ಟ್ ಈಗ್ಲಿದಾದ್ರೂ ಗಂಡನ ಸುಖ ಇಲ್ಲ ಅಂದ್ರೂ ಕೂಡ ನಿಮ್ ಜೀವನ ಚೆನ್ನಾಗಿರ್ಲಿ, ಹೋಗಿ ಅಂತೇಳಿ ನಯೋಮಿ ಹೇಳ್ತಾರೆ. ಅದರಲ್ಲಿ ಒಂದು ಸೊಸೆ ಹೊಟ್ಟೋಗ್ಬಿಡ್ತಾರೆ ತನ್ನ ಊರಿಗೆ. ಅವ್ರು ಮಾಡಿರೋಂಥ ಆಯ್ಕೆ ತಪ್ಪ? ಇಲ್ಲ. ಇಲ್ಲಿ ಗಂಡ ಇಲ್ಲ, ಹೊಸ ಜನ, ಬರೀ ಅತ್ತೆ ಇರೋದು, ನಾನೇನ್ ಮಾಡೋದಿಲ್ಲಿ, ನಮ್ಮೂರಿಗೆ ಹೋಗ್ಬಿಡೋಣ ಅಂತ ಹೊಟ್ಟೋಗ್ಬಿಡ್ತಾರೆ. ಆದ್ರೆ ರೂತಳು ಇಲ್ಲ, ತಂದೆ ತಾಯಿಯನ್ನು ಬಿಟ್ಟು, ಸ್ವದೇಶವನ್ನು ಬಿಟ್ಟು, ಅರಿಯದ ಜನರ ಜೊತೆಲಿ, ಕಾರಣ ಅತ್ತೆಯನ್ನು ಪ್ರೀತಿಸಿ ಅಂತ ಬೋವಜ ನಿರ್ದಿಷ್ಟವಾಗಿ ತಿಳಿಸಿ ಹೇಳ್ತಾ ಇದ್ದಾನೆ ರೂತಳಿಗೆ. ಮಾಮೂಲಿ ಜನರನ್ನ ಪ್ರೀತಿಸೋದೇ ಬಹಳ ಕಷ್ಟಕರವಾದಂತ ಒಂದು ವಿಷಯ. ಅದರಲ್ಲೂ ಅತ್ತೆನ ಪ್ರೀತಿಸೋದ, ಅತ್ತೆ ಸೊಸೆಯ ಸಂಬಂಧ ಹೇಗಿರುತ್ತೆ ಅಂತ ಹೇಳಿ ಪ್ರಪಂಚಕ್ಕೆ ಗೊತ್ತಿದೆ. ಅವರಿಬ್ರು ಒಂದಾಗಿರುವಂತಹದ್ದು, ಸಂತೋಷವಾಗಿ ಅನ್ಯೋನ್ಯವಾಗಿ ಜೀವನ ಮಾಡೋದು ಬಹಳ ಕಮ್ಮಿ ನಾವು ಕೇಳಿರೋದು. ಯಾವಾಗ್ಲೂ ಬಹಳಷ್ಟು ಜಗಳ ಆಡೋದೇ ನಾವು ನೋಡಿರ್ತೀವಿ. ಇಂತಹ ಅತ್ತೆ ಸೊಸೆಯ ಒಂದು ಸಂಬಂಧದಲ್ಲಿ ರೂತಳು ಪ್ರೀತಿ ಮಾಡಿ ಆಯ್ಕೆ ಮಾಡ್ತಾ ಇದ್ದಾರೆ. ಅವ್ರು ಹೇಳಿರುವಂತಹ ವಚನಗಳನ್ನು ಓದೋಣ. 1ನೇ ಅಧ್ಯಾಯ ವಚನ 16ರಿಂದ ಓದ ಅಂದ್ರೆ, ಆಕೆಯು ಅಂದ್ರೆ ರೂತಳು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯ ಪಡಿಸಬೇಡ, ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನು ಸಾಯುವಲ್ಲೇ ನಾನು ಸಾಯುವನು, ಅಲ್ಲೇ ನನಗೆ ಸಮಾಧಿಯಾಗಬೇಕು, ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದನ್ನು ಮಾಡಲಿ ಎಂದಳು. ಆಕೆಯು ತನ್ನ ಜೊತೆಯಲ್ಲಿ ಬರುವುದಕ್ಕೆ ದೃಢ ಮಾಡಿಕೊಂಡಿದ್ದಾಳೆಂದು ನಯೋಮಿಯು ತಿಳಿದು ಸುಮ್ಮನಾದಳು. ಒತ್ತಾಯ ಮಾಡ್ತಾ ಇದ್ರು, ಇಲ್ಲಮ್ಮ ನೀವು ಹೋಗಿ, ಇಬ್ರು ಸೊಸೆಂದಿರೇ, ನನ್ನಿಂದ ನಿಮ್ಗೆ ಏನು ಸಿಗೋದಿಲ್ಲ, ನೀವು ವಾಪಸ್ ಹೋಗಿ ಅಂತ ಒತ್ತಾಯ ಮಾಡ್ತಾ ಇದ್ರು. ಆದ್ರೆ ರೂತಳು ದೃಢ ಮಾಡಿಕೊಂಡಿದ್ದಾಳೆ, ದೃಢವಾಗಿ ದೃಢ ಸಂಕಲ್ಪದಿಂದ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಬಿಟ್ಟು ಹಿಂತಿರುಗಿ ಹೋಗಲಾರೆ, ನನ್ನನ್ನು ಒತ್ತಾಯಿಸಬೇಡ. ಅಂದ್ರೆ ನಯೋಮಿ ಒತ್ತಾಯಿಸ್ತಾ ಇದ್ದಾರೆ, ನೀನು ಹೋಗು ಹೋಗು ಅಂತ. ಆದ್ರೆ ಒತ್ತಾಯಿಸಬೇಡ. ಇವರ ದೃಢ ಸಂಕಲ್ಪನ ನೋಡಿ ನಯೋಮಿ ಹೇಳ್ತಾ ಇದ್ದಾರೆ, ಇಲ್ಲ, ಪ್ರಯತ್ನ ಪಟ್ಟೆ ನಿಮ್ಮನ್ನು ವಾಪಸ್ ಕಳ್ಸಕ್ಕೆ, ಇನ್ಮೇಲೆ ಆ ರೀತಿಲಿ ಒತ್ತಾಯ ಮಾಡಲ್ಲ ಅಂತ ಸುಮ್ಮನಾದಳು ಅಂತ ವಚನ ಹೇಳ್ತಾ ಇದೆ. ಸೊ ಇಲ್ಲಿ ರೂತಳ ಪರಿಸ್ಥಿತಿ ಹೇಗಿದೆ, ಆ ಗೊಂದಲದಲ್ಲಿ ಯಾವ ರೀತಿಯಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡ್ತಾ ಇದ್ದಾಳೆ ಅನ್ನೋದು ನಾವು ಗಮನಿಸ್ಬೇಕು. ನಮ್ಮ ಜೀವನದಲ್ಲೂ ಕೂಡ ಅನೇಕ ರೀತಿಯಾದಂತ ಗೊಂದಲಗಳಲ್ಲಿರ್ತೀರಿ. ಇವಾಗ ಹಣಕಾಸು ಅನ್ನೋಂಥ ವಿಷಯ ಬಂದಾಗ ಸಾಲಗಾರರ ಹತ್ರ ಮಾತಾಡಬೇಕಾದ್ರೆ ಅದೊಂಥರ ಗೊಂದಲ. ಅವ್ರನ್ನ ಎದುರಿಸ್ಬೇಕು, ಅವ್ರನ್ನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು ಅಂತಂದ್ರೆ ಒಂದು ಗೊಂದಲ. ಅಂತ ಸಮಯದಲ್ಲಿ ಎಷ್ಟೋ ಬಾರಿ ನಾವು ತಪ್ಪಾದ ಆಯ್ಕೆ ಮಾಡ್ತೀರಿ, ಸುಳ್ಳು ಹೇಳ್ತೀರಿ, ಅಥವಾ ಇನ್ನಷ್ಟು ಸಾಲ ತಗೊಂಡು ನಾವು ಆಲ್ರೆಡಿ ಸಾಲದಲ್ಲಿ ಮುಳುಗೋಗ್ಬಿಟ್ಟಿದ್ದೀರಿ, ಇನ್ನೂ ಜಾಸ್ತಿ ಸಾಲದಲ್ಲಿ ಮುಳುಗೋಗ್ಬಿಡ್ತೀರಿ. ಗೊಂದಲದಲ್ಲಿದ್ದಾಗ ಸರಿಯಾದ ಆಯ್ಕೆ ಮಾಡೋದು ಸುಲಭ ಅಲ್ಲ. ಆದ್ರೆ ಆ ಕಷ್ಟಕರವಾದಂತಹ ಒಂದು ವಿಷಯ ನಾವು ಕಲಿಬೇಕು. ಗೊಂದಲದಲ್ಲಿದ್ದಾಗ್ಲೂ ಕೂಡ ಆಲೋಚಿಸಿ, ಪ್ರಾರ್ಥಿಸಿ ಸರಿಯಾದ ಆಯ್ಕೆ ಮಾಡೋದು ನಾವು ಕಲಿಬೇಕು. ಅದು ಕಲ್ತಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರನೇ ನಮ್ಮಲ್ಲಿ ಬಹಳ ಜನ ಈ ದಿನ ನರಳ್ತಾ ಇದ್ದೀರಿ. ಗಂಡ ಹೆಂಡತಿ ಜಗಳ, ಆ ಜಗಳ ಆಡ್ತಾ ಇದ್ರಿ, ವಿವಾದಗಳು ಮಾಡ್ತಾ ಇದ್ದೀರಿ, ವಾದಗಳು ಮಾಡ್ತಾ ಇದ್ದೀರಿ ಅನ್ನೋಂಥ ಆ ಗೊಂದಲದಲ್ಲಿ ಅನೇಕ ಬಾರಿ ನಾವು ತಪ್ಪಾದ ಆಯ್ಕೆ ಮಾಡ್ಬಿಡ್ತೀವಿ. ಜಗಳದಲ್ಲಿ, ಆ ಕೋಪದಲ್ಲಿ ಏನೋ ನಮಗ್ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬಿಡ್ತೀರಿ. ಆಮೇಲೆ ಅಯ್ಯೋ ಯಾಕೆ ಮಾತಾಡ್ದೆ ಅಂತ ಅನ್ಸುತ್ತೆ. ಬಟ್ ಆ ಸಮಯದಲ್ಲಿ ತಪ್ಪಾದ ಆಯ್ಕೆನಷ್ಟು ಸುಲಭವಾಗಿ ಮಾತಾಡ್ಬಿಡ್ತೀವಿ. ಕೆಲವು ಸಾರಿ ಗಂಡಂದಿರು ಹೊಡೆದು ಬಿಡ್ತಾರೆ ತನ್ನ ಪತ್ನಿನ. ಎಷ್ಟರ ಮಟ್ಟಿಗೆ ಅದು ಸರಿ?
ಗಂಡ ಹೆಂಡತಿ ಜಗಳಾಡ್ತಾ ಇರ್ಬೇಕಾದ್ರೆ ಆ ಪ್ರೀತಿ ಅನ್ನೋದೇ ಮರ್ತು ಬಿಡ್ತೀರಿ. ಅಯ್ಯೋ, ನಾನು ಪ್ರೀತಿ ಮಾಡಿರುವ ನನ್ನ ಸಂಗಾತಿ, ನನ್ನ ಜೊತೆಗಾರ, ನನ್ನ ಜೊತೆಗಾತಿ ಇವರು, ನನ್ನ ಬಾಳ ಸಂಗಾತಿ, ನನ್ನ ಗಂಡ, ನನ್ನ ಹೆಂಡತಿ, ಇಷ್ಟು ವರ್ಷಗಳ ಜೊತೆಲಿ ನಾವು ಜೀವನ ಮಾಡಿರೋದು, ಇಂತಹ ವಿಷಯಗಳೆಲ್ಲ ಮರ್ತು ಬಿಡ್ತೀರಿ. ಯಾಕಂದ್ರೆ ಆ ಗೊಂದಲದಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳೋದು ತಪ್ಪಾದ ಆಯ್ಕೆ ಆಗ್ಬಿಡುತ್ತೆ. ನಾವು ಮಾತಾಡ್ಬೇಕಾದ್ರೆ ಎಂತಹ ಮಾತುಗಳನ್ನ ಆಡಬೇಕು ಅನ್ನೋಂಥ ಆಯ್ಕೆ ನಾವು ಕೈ ಮಾಡ್ಬಿಡೋದು, ಅದೆಲ್ಲ ನಾವು ಮಾಡ್ಕೊಂತ ಇರೋಂಥ ಒಂದು ಆಯ್ಕೆ. ಆ ಗೊಂದಲಗಳಲ್ಲಿ ಕೂಡ ಸರಿಯಾದ ಆಯ್ಕೆ ಮಾಡೋದು. ನನ್ನ ಮಕ್ಕಳು ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ, ಕೋಪ ಬರುತ್ತೆ. ಏನ್ ಮಾಡ್ತೀರಿ ಕೋಪದಲ್ಲಿ? ಬಹಳ ಜನ ತಂದೆ ತಾಯಿಗಳು ಭಯದಿಂದನೇ ತಮ್ಮ ಮಕ್ಕಳನ್ನ ಸಾಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ತಮ್ಮ ಪೋಷಣೆ ಭಯದಲ್ಲೇ, ನೀನ್ ಮಾಡಿಲ್ಲ ಅಂದ್ರೆ ನಾನು ಹಿಂಗ್ ಮಾಡ್ಬಿಡ್ತೀನಿ, ನಾನು ಅದು ಕೊಡಲ್ಲ ನಿನಗೆ, ಇದು ಕೊಡಲ್ಲ ನಿನಗೆ ಅಂತ ಹೇಳಿ ಕೋಪದಲ್ಲೇ ಮಕ್ಕಳನ್ನ ನಡ್ಸ್ಕೊಂಡು ಬರ್ತಾ ಇದ್ರಿ. ಅದ್ರ ಎಷ್ಟರ ಮಟ್ಟಿಗೆ ಅವ್ರ ಮೇಲೆ ಪರಿಣಾಮ ಬೀರುತ್ತೆ ಭಾವನಾತ್ಮಕವಾಗಿ, ಅವರ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಎಷ್ಟು ಕಹಿತನ ತುಂಬಿಕೊಳ್ಳುತ್ತೆ, ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡೋದಿಲ್ಲ. ಆ ಸನ್ನಿವೇಶದಲ್ಲಿ ಕೋಪ ಬಂತು, ನಾನು ಬೈದ್ಬಿಟ್ಟೆ, ಒಡೆದ್ಬಿಟ್ಟೆ, ಬೇಡದಿರೋದೆಲ್ಲ ಹೇಳ್ಬಿಟ್ಟೆ, ಯಾಕಾದ್ರೂ ಉಟ್ಕೊಂಡ್ಯಾ ನನಗೆ, ಎಂತೆಂತ ಹಲವಾರು ವಿಷಯಗಳು ನಾವು ಹೇಳ್ತೀರಿ. ಅದು ಹೇಳಕ್ಕೆ ನಾವು ಇಲ್ಲಿ ಸಭೆಯಲ್ಲಿ ಕುತ್ಕೊಂಡು ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಒಂಥರ ಅನಿಸ್ತಾ ಇರುತ್ತೆ. ಬಟ್ ಆ ಗೊಂದಲ ಸಿಚುವೇಶನ್ ಅಲ್ಲಿ, ಆ ಕೋಪದ ಉದ್ರೇಗ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಬಾಯಿಗೆ ಬಂದದೆಲ್ಲ ಹೇಳ್ಬಿಡ್ತೀವಿ. ಅಂತಹ ಗೊಂದಲದಲ್ಲೂ ಕೂಡ ಆಲೋಚಿಸಿ, ಪ್ರಾರ್ಥಿಸಿ, ಸರಿಯಾದ ಆಯ್ಕೆ ಮಾಡೋದು ನಾವು ಕಲ್ತ್ಕೋಬೇಕು. ಈ ರೀತಿಲಿ ಹಲವಾರು ಬೇರೆ ಬೇರೆ ಕೆಲಸದಲ್ಲಿ ಇರ್ಬೇಕಾದ್ರೆ ಅನೇಕ ಗೊಂದಲದಲ್ಲಿ ಇರ್ತೀರಿ, ಅನೇಕ ಒತ್ತಡಗಳಲ್ಲಿ ಇರ್ತೀರಿ. ಅಲ್ಲಿ ನಾವು ಮಾಡ್ಕೊಳ್ಳುವಂತ ಆಯ್ಕೆ ಎಂಥದ್ದು, ಎಂತಹ ಕೆಲಸಗಾರನ ನಾನಾಗ್ಬೇಕು. ಬೇರೆ ಬೇರೆ ಪರಿಸ್ಥಿತಿಯಲ್ಲಿ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಪ್ರತಿಯೊಂದರಲ್ಲೂ ಈ ಗೊಂದಲ ಇಲ್ದಿರುವಂತಹ ಜೀವನ ಯಾವುದೂ ಇಲ್ಲ. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲಗಳು ಇರ್ತೀರಿ. ಪ್ರತಿಯೊಬ್ಬರಿಗೂ ಅವರದೇ ಗೊಂದಲ ಬಹಳ ದೊಡ್ಡದು. ನನಗಿಂತ ಜಾಸ್ತಿ ಗೊಂದಲ ಬೇರೆಯವರಲ್ಲಿ ಇಲ್ಲ, ನನ್ನಲ್ಲೇ ಜಾಸ್ತಿ ಗೊಂದಲ ಇರೋದು ಅಂತ ಹೇಳಿ ನಾವು ಅನ್ಕೊಳ್ತೀರಿ. ಹಂಗನ್ಸುತ್ತೆ. ಯಾಕಂದ್ರೆ ನಾನು ಇರುವಂತ ಪರಿಸ್ಥಿತಿಯಲ್ಲಿ ಈ ಗೊಂದಲನೇ ಜಾಸ್ತಿ, ನನಗಿಂತ ಬೇರೆಯವ್ರು ಯಾರು ಇಲ್ಲ ಅನ್ನೋ ರೀತಿ ಅನ್ಸುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಗೊಂದಲ ಇದೆ. ಆ ಗೊಂದಲಗಳಲ್ಲಿ ಸರಿಯಾದ ಆಯ್ಕೆ ಮಾಡೋದು ಕಲಿಬೇಕು. ಇಲ್ಲಿ ರೂತಳು ಎಷ್ಟು ಗೊಂದಲದಲ್ಲಿದ್ದಾರೆ. ಜೀವನ ಅನ್ನೋಂಥ ವಿಷಯದ ಬಗ್ಗೆ ಆಲೋಚನೆ ಮಾಡಕ್ ಏನೂ ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ನಾನೇನ್ ಮಾಡ್ಬೇಕು? ಅತ್ತೆ ಜೊತೆಲಿ ಅತ್ತೆ ನೋಡ್ಕೊಂಡಿರ್ಬೇಕು. ಬರೀ ಕೊಡೋದೇ ಆಗ್ಬಿಡುತ್ತೆ ನಮ್ಗೆ. ಏನು ಯೋಚನೆ ಮಾಡಿಲ್ಲ, ನಾಳೆ ಏನು, ಮುಂದಿನ ಜೀವನ ಏನು, ಏನಾಗುತ್ತೆ, ಹೇಗಿರುತ್ತೆ, ಆ ವಿಷಯ ಎಲ್ಲ ಮರ್ತ್ಬಿಟ್ಟು ಇಲ್ಲಿ ಅತ್ತೆ ಇದ್ದಾರೆ, ಒಬ್ಬರೇ ಇದ್ದಾರೆ, ಅವ್ರಿಗೂ ಗಂಡನೂ ಇಲ್ಲ, ಮಕ್ಕಳೂ ಇಲ್ಲ, ಸೊಸೆಯಾಗಿ ನಾನೂ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ? ಆ ಗೊಂದಲದಲ್ಲಿ ನನ್ನ ಜೀವನ ಇಷ್ಟೊಂದು ವೇದನೆಯಲ್ಲಿ ಇದ್ದೀನಿ. ನಾನು ಗಂಡ ಕಳ್ಕೊಂಡಿದ್ದೀನಿ, ಯವ್ವನಸ್ಥ ವಯಸ್ಸಿನಲ್ಲೇ ಗಂಡ ಕಳ್ಕೊಂಡಿದ್ದೀನಿ. ಬಹಳ ವೇದನೆ, ಬಹಳ ನೋವು, ಮುಂದೆ ಏನು ಅಂತ ಕಣ್ಣಿಗೇನು ಕಾಣಿಸ್ತಾನೆ ಇಲ್ಲ ಜೀವನ ಅಂತ. ಅಂತಹ ಗೊಂದಲದಲ್ಲಿ ತನ್ನ ನೋವನ್ನ ಬದಿಗಿಟ್ಟು, ನನ್ನ ಜೀವನ, ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಯಾರು ಇಲ್ಲ ಅಂತ ಹೇಳಿ ಪ್ರೀತಿಯಿಂದ ನಿರ್ಧಾರ ಮಾಡ್ತಾ ಇದಾರೆ, ಆಯ್ಕೆ ಮಾಡ್ತಾ ಇದಾರೆ. ಅತ್ತೆ, ನಾನು ನಿನ್ ಜೊತೆನೇ ಇರ್ತೀನಿ, ನಾನು ಎಲ್ಲಿಗೂ ಹೋಗಲ್ಲ, ನೀನು ಎಲ್ಲಿ ವಾಸಿಸುವಿಯೋ ನಾನು ಅಲ್ಲೇ ವಾಸಿಸುತ್ತೇನೆ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನು ಎಲ್ಲಿ ಸಾಯ್ತೀಯೋ ಅಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದ್ದನ್ನು ಮಾಡಲಿ. ರೂತಳ ಹೃದಯ, ರೂತಳ ಆಲೋಚನೆ, ಎಂತಹ ವ್ಯಕ್ತಿತ್ವ ರೂತಳದ್ದು. ಆಲೋಚನೆ ನೋಡಿ. ಅವ್ರಿಗೂ ನನಗೂ ಹೋಲಿಸ್ಕೊಂಡು ನೋಡ್ತಂದ್ರೆ ರೂತಳು ಎಷ್ಟೋ ಗೌರವ ಖಂಡಿತವಾಗ್ಲೂ ಕೊಡಬೇಕು ಅನ್ನೋಂತಹ ಭಾವನೆ ಬರುವಂತಹ ಗುಣ ಹೊಂದಿರುವಂತಹ ಒಂದು ಸ್ತ್ರೀ, ಒಬ್ಬ ವ್ಯಕ್ತಿ. ಅವಳ ಆಲೋಚನೆ ಒಂದೊಂದು ವಿಷಯದಲ್ಲೂ ಕೂಡ ಎಷ್ಟು ಅದ್ಭುತವಾದಂತಹ ಹೃದಯ ಹೊಂದಿರುವಂತವಳು ರೂತಳು. ಈ ಗೊಂದಲದಲ್ಲಿದ್ದಾಗ್ಲೂ ಸರಿಯಾದ ಆಯ್ಕೆ ಮಾಡ್ಕೊಂಡ್ಳು.
ಆ ಸರಿಯಾದ ಆಯ್ಕೆ ಕಾರಣ ಆಶೀರ್ವಾದ ತಕ್ಷಣ ಬರ್ತಾ ಇದೆ. ಬೋವಜನ್ ಹೇಳ್ತಾ ಇದ್ದಾನೆ, ಇಲ್ಲೇ ನೋಡಿ, ಬೇರೆ ಎಲ್ಲೂ ಹೋಗ್ಬೇಡ. ಆ ಇಡೀ 2ನೇ ಅಧ್ಯಾಯ ಓದ್ ನೋಡಿ, ಆ ಸಂಭಾಷಣೆ, ರೂತಳು ಮತ್ತು ಬೋವಜನ ಸಂಭಾಷಣೆ. ನೀನು ಎಲ್ಲಿ ಬೇರೆ ಎಲ್ಲೂ ಹೋಗ್ಬೇಡ, ಪ್ರತಿದಿನ ಇಲ್ಲೇ ಬಾ, ನಿನಗಿಲ್ಲಿ ಸುರಕ್ಷತೆ ಕೊಡ್ತೀನಿ ನಾನು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯ್ಕೊ, ಯಾರು ನಿನ್ಗೆ ಹೇಳಲ್ಲ. ಸೇವಕರಿಗೆಲ್ಲ ಗದರಿಸಿದ್ದಾರೆ, ಬೈಬೇಡಿ ಅಂತ ಆಜ್ಞಾಪಿಸಿದ್ದಾರೆ, ನೀ ಇಲ್ಲೇ ಬಾ ಅಂತ ಹೇಳ್ತಾರೆ. ಈ ಎಲ್ಲ ಆಶೀರ್ವಾದ, ಒಳ್ಳೆ ಸ್ಥಳ ಹೋಗಿ ಕೆಲಸ ಮಾಡ್ಕೊಳ್ಳೋದಕ್ಕೆ. ಅಷ್ಟೇ ಅಲ್ದಿರ ಎಕ್ಸ್ಟ್ರಾ ಬೇರೆಯವ್ರು ಎಷ್ಟು ಸಿಗ್ತಾ ಇದೆ ಅದಕ್ಕಿಂತ ಜಾಸ್ತಿ ಸಿಗ್ಲಿ, 13 kg ಜವೆ ಗೋಧಿ ಆಯ್ಕೊಂತ ಅಂದ್ರೆ ಆ ದಿನ ಬಹಳಷ್ಟು ಆಶೀರ್ವಾದ ಆಕೆಗೆ. ಕಾರಣ ಗೊಂದಲ ಸಮಯದಲ್ಲಿ ಸರಿಯಾದ ಆಯ್ಕೆ ಮಾಡ್ಕೊಂಡ್ರು. ಈ ವಿಷಯ ದೇವ್ರು ನೋಡಿದ್ರು, ದೇವ್ರು ಕರುಣಿಸ್ತಾ ಇದ್ದಾರೆ. ಅದಕ್ಕೇನೆ ಬೋವಜನ ಒಂದು ಗದ್ದೆಗೆ ಹೋಗ್ಬೇಕು ಅಂತ ದೇವರು ಸಂಕಲ್ಪ ಮಾಡಿದ್ರು. ಯಾಕೆ? ಆತಳ ಹೃದಯ ಅನ್ನೋದು. ಇವತ್ತು ನಾವು ಎಂಥದ್ದೇ ಗೊಂದಲದಲ್ಲಿ, ಎಂಥದೇ ಒಂದು ನೋವಿನಲ್ಲಿದ್ರು ಕೂಡ, ಕಷ್ಟದಲ್ಲಿದ್ರು ಕೂಡ ದೇವ್ರು ನಮ್ಮನ್ನ ಪಾರ್ ಮಾಡ್ತಾರೆ. ಯಾವಾಗ? ನನ್ನ ಮನಸ್ಸು ಸರಿ ಇದ್ದಾಗ, ನಾನು ಸರಿಯಾದ ಆಯ್ಕೆ ಮಾಡಬೇಕು ಅನ್ನೋಂಥ ಮನಸ್ಸಿದ್ದಾಗ ದೇವರು ಅದ್ಭುತವಾಗಿ ಆಶೀರ್ವಾದ ಮಾಡ್ತಾರೆ. ಬರೀ ಇಷ್ಟು ಮಾತ್ರ ಅಲ್ಲ, ಇನ್ನಷ್ಟು ಆಶೀರ್ವಾದ ಮಾಡೋದನ್ನ ನಾವು ನೋಡೋಣ. ಬರೀ ಆ ದಿನ ಮಾತ್ರ ಈ ಎಕ್ಸ್ಟ್ರಾ ತಗೊಳ್ಳೋದು ಮಾತ್ರ ಅಲ್ಲ, ರೂತಳ ಕಾರಣವಾಗಿ ನಯೋಮಿಗೂ ಕೂಡ ಯಾವ ರೀತಿಯಲ್ಲಿ ಆಶೀರ್ವಾದ ಉಂಟು. ರೂತಳ ಆ ಒಳ್ಳೆ ಹೃದಯ, ಗೊಂದಲದಲ್ಲಿ ಕೂಡ ಸರಿಯಾದ ಆಯ್ಕೆ ಮಾಡಿಕೊಂಡಿರುವಂತ ಕಾರಣವಾಗಿ ನವಮಿಗೂ ಕೂಡ ಯಾವ ರೀತಿಯಲ್ಲಿ ಆಶೀರ್ವಾದ ಬಂತು ಅನ್ನೋಂಥ ವಿಷಯ ಕೂಡ ಗಮನಿಸೋಣ. ರೂತಳು 1ನೇ ಅಧ್ಯಾಯ ವಚನ 20-21 ನಯೋಮಿ ಅವರ ಮನಸ್ಥಿತಿ ಹೇಗಿದೆ ಅಂತ ಈ ವಚನಗಳು ತೋರಿಸ್ಕೊಡುತ್ತೆ. ಅದಕ್ಕೋಸ್ಕರ ಈ ವಚನ ಓದ್ತಾ ಇದ್ರಿ. ಆಕೆಯು ಅವರಿಗೆ, ನನ್ನನ್ನು ನಯೋಮಿ ಎಂದು ಕರೆಯಬೇಡಿರಿ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ, ಆದುದರಿಂದ ಮಾರಾ ಎಂದು ಕರೆಯಿರಿ. ಭಾಗ್ಯವಂತಳಾಗಿ ಹೋದೆನು, ಯೆಹೋವನು ನನ್ನನ್ನು ಗತಿಹೀನಳನ್ನಾಗಿ ಬರಮಾಡಿದನು. ಭಾಗ್ಯವಂತಳಾಗಿ ಅಂದ್ರೆ ಎಷ್ಟೋ ಭಾಗ್ಯ ಹೊಂದಿರೋ ರೀತಿಯಲ್ಲಿ ಆ ಒಂದು ಪ್ರದೇಶಕ್ಕೆ ಹೋದ್ರು. ಆದ್ರೆ ವಾಪಸ್ ಬರ್ಬೇಕಾದ್ರೆ ಗತಿಹೀನನನ್ನಾಗಿ ಬರಮಾಡಿದನು. ಅಂದ್ರೆ ಯೆಹೋವ ನನ್ನ ಜೀವಿತದಲ್ಲಿ ಈ ತರ ಎಲ್ಲ ಮಾಡಿದ್ದಾನೆ, ಯೆಹೋವನು ನನಗೆ ವಿರೋಧವಾಗಿ ಸಾಕ್ಷಿ ಹೇಳಿದ್ದಾನೆ, ಸರ್ವಶಕ್ತನು ನನ್ನನ್ನು ಬಾಧಿಸಿದ್ದಾನೆ, ಇದರಿಂದ ನೀವು ನನ್ನನ್ನು ನಯೋಮಿ ಎಂದು ಕರೆಯುವುದು ಹೇಗೆ ಅಂದಳು. ಅಂದ್ರೆ ನಯೋಮಿನ ಮನಸ್ಥಿತಿ ನೋಡಿ ಹೇಗಿದೆ. ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ನನ್ನನ್ನ ಮಾರ ಅಂತ ಕರೀರಿ. ಯಾಕಂದ್ರೆ ಬರೀ ಗೋಳೆ ನನ್ನ ಜೀವಿತದಲ್ಲಿರೋದು, ಗತಿಹೀನಳಾಗಿ ವಾಪಸ್ ಬರ್ತಾ ಇದ್ದೀನಿ, ದೇವರೇ ನನ್ನ ವಿರೋಧವಾಗಿ ಸಾಕ್ಷಿ ಹೇಳಿದ್ದಾರೆ, ಸರ್ವಶಕ್ತನು ನನ್ನನ್ನು ಬಾಧಿಸಿದ್ದಾನೆ. ಅಷ್ಟು ನೋವಿನಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ ಅನ್ನುವಂತಹ ಪರಿಸ್ಥಿತಿಯಲ್ಲಿ ತನ್ನ ಮನಸ್ಸು ನೋಡಿ ಎಷ್ಟು ಒಡೆದೋಗ್ಬಿಟ್ಟಿದೆ. ಆಶಾರಹಿತ ಒಂದು ಜೀವನ, ಆಶೆಯೇ ಇಲ್ಲ, ಜೀವನ ಅಂದ್ರೆ ಏನು ಇಲ್ವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಇದ್ದಂತಹ ನಯೋಮಿಯ ಜೀವನ ಮುಂದೆ ಏನಾಗುತ್ತೆ? 4ನೇ ಅಧ್ಯಾಯ, ರೂತಳು 4ನೇ ಅಧ್ಯಾಯ 17ನೇ ವಚನ ನೋಡಿ. ನೆರೆಹೊರೆಯ ಹೆಂಗಸರು, ಅಂದ್ರೆ ಈಗ ರೂತಳಿಗೆ ಮದುವೆ ಆಗಿ ಮಗು ಕೂಡ ಆಗಿದೆ. ನೆರೆಹೊರೆಯ ಹೆಂಗಸರು ನವಮಿಗೆ ಒಬ್ಬ ಮಗನು ಹುಟ್ಟಿದ್ದಾನೆಂದು ಹೇಳಿ ಅವನಿಗೆ ಓಬೇದನೆಂದು ಹೆಸರಿಟ್ಟರು. ಇವನೇ ಈಶಾಯನಿಗೆ ತಂದೆಯೂ ದಾವಿದನಿಗೆ ಅಜ್ಜನೂ ಆದನು. ಇಲ್ಲಿ ಮಗು ಆಗಿರೋದು ರೂತಳಿಗೆ, ರೂತಳು ಮತ್ತು ಬೋವಾಜನಿಗೆ. ಆದ್ರೆ ಜನ ಏನ್ ಹೇಳ್ತಾ ಇದಾರೆ? ನೆರೆಹೊರೆಯ ಹೆಂಗಸರು ನವಮಿಗೆ ಒಬ್ಬ ಮಗನು, ಅಂದ್ರೆ ನವಮಿಗೆ ಒಬ್ಬ ಮಗನು ಹುಟ್ಟಿದ್ದಾನೆ, ಆ ರೀತಿಲಿ ಕೊಂಡಾಡ್ತಾ ಇದ್ದಾರೆ. ಎಲ್ಲ ಕಳ್ಕೊಂಡಿದ್ದೀನಿ, ನನ್ನ ಜೀವನ ಇಷ್ಟೇನೆ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ ನವಮಿಗೆ ಆಶೀರ್ವಾದ ಸಿಗ್ತಾ ಇದೆ. ಜನರೆಲ್ಲ ನೋಡಿ ಮೆಚ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಮಕ್ಕಳನ್ನೆಲ್ಲ ಕಳ್ಕೊಂಡಿದ್ದೀರಿ, ಏನೋ ಗಂಡನ ಕಳ್ಕೊಂಡಿದ್ದೀನಿ ಅಂತಂದ್ರೆ ಜನರು ಎಷ್ಟು ಹೀಯಾಳಿಸ್ತಾ ಇದ್ರು. ನೀನು ನತದೃಷ್ಟೇ, ನೀನ್ ಭಾಗ್ಯನೇ ಇಲ್ಲ ನಿನ್ ಜೀವನದಲ್ಲಿ, ಬರೀ ದೇವ್ರು ನೀನು ಹಿಂಗ್ ಮಾಡಿದ್ದಾರೆ, ನೀನು ಹಾಗೆ ಹೀಗೆ ಅಂತ ಹೀಯಾಳಿಸ್ತಾರೆ. ಆಗಿರುವಂತಹ ಪರಿಸ್ಥಿತಿಯಿಂದ ಈಗ ನವಮಿಗೆ ಒಬ್ಬ ಮಗನು ಹುಟ್ಟಿದ್ದಾನಂತ ಜನರು, ನೆರೆಹೊರೆಯ ಹೆಂಗಸರೇ ಹೇಳ್ತಾ ಇದ್ದಾರೆ. ಅಷ್ಟೊಂದು ಸಂತೋಷ, ಉಲ್ಲಾಸ, ಆಶೀರ್ವಾದ ನಯೋಮಿಯ ಜೀವನಕ್ಕೆ ಬರ್ತಾ ಇದೆ. ಕಾರಣ
ರೂತಳು ಮಾಡಿದಂತಹ ಆ ಸರಿಯಾದ ಆಯ್ಕೆ, ಆ ಗೊಂದಲದಲ್ಲಿ ಇದ್ದಾಗ್ಲೂ ಕೂಡ ಸರಿಯಾದ ಆಯ್ಕೆ ಮಾಡೋದು. ಅದರಿಂದ ಎಷ್ಟು ಆಶೀರ್ವಾದ ನೋಡಿ. ಒಂದು, ರೂತಳಿಗೆನೆ ಆಶೀರ್ವಾದ, ಆ ದಿನದಿಂದ ಹಲವಾರು ಆಶೀರ್ವಾದ. ಆಮೇಲೆ ಗಂಡನ ಸಿಗುತ್ತಾರೆ, ಮಗುನು ಬರುತ್ತೆ. ಇಲ್ಲಿ ನಯೋಮಿಗೂ ಕೂಡ ಆಶೀರ್ವಾದ. ತಾನು ಮಾಡಿರುವಂತ ಒಳ್ಳೆ ಕಾರ್ಯದಿಂದ, ತಾನು ಮಾಡಿರುವಂತ ಒಳ್ಳೆ ಆಯ್ಕೆಯ ಕಾರಣವಾಗಿ ತನ್ನ ಜೀವನದಲ್ಲಿ ಆಶೀರ್ವಾದ ಅಲ್ದಿರ ನಯೋಮಿ ಜೀವನದಲ್ಲಿ ಕೂಡ ಆಶೀರ್ವಾದ. ಇದು ಆ ಕ್ಷಣಿಕ ಮಾತ್ರ ಅಲ್ಲ, ಆವಾಗಿನ ವಿಷಯ ಮಾತ್ರ ಅಲ್ಲ. ಈ ಆಶೀರ್ವಾದ ಎಲ್ಲಿವರೆಗೂ ಅಂದ್ರೆ ಎಷ್ಟು ಶಾಶ್ವತವಾದಂತ ಆಶೀರ್ವಾದ ರೂತಳಿಗೆ ಸಿಗ್ತಾ ಇದೆ. ಗೊಂದಲದಲ್ಲಿ ಸರಿಯಾದ ಆಯ್ಕೆ ಮಾಡಿರೋದ್ರಿಂದ ಶಾಶ್ವತವಾದಂತ ಆಯ್ಕೆ ಹೇಗೆ ಸಿಗ್ತಾ ಇದೆ ಅಂತ ಹೇಳಿ ನಾವು ಅದನ್ನ ಒಂದು ಮೆಲ್ಕು ಚಿಕ್ಕ ಉದಾಹರಣೆ ಹೇಳ್ಬೇಕಂತಂದ್ರೆ ಮತ್ತಾಯ 1ನೇ ಅಧ್ಯಾಯ 5ನೇ ವಚನ ಓದೋಣ. ಮತ್ತಾಯ 1:5. ಸಾಲ್ಮೋನನು ರಾಹೇಬಳಲ್ಲಿ ಬೋವಜನನ್ನು ಪಡೆದನು, ಬೋವಜನು ರೂತಳಲ್ಲಿ ಓಬೇದನನ್ನು ಪಡೆದನು, ಓಬೇದನು ಈಶೆಯನನ್ನು ಪಡೆದನು. ಅಂದ್ರೆ ಮತ್ತಾಯ 1ನೇ ಅಧ್ಯಾಯದಲ್ಲಿ ಯೇಸು ಯಾವ ಕುಟುಂಬದಿಂದ ಬಂದಿರುವವರು ಅಂತ ಹೇಳಿ ಪೂರ್ತಿ ಇವ್ರ ಮಗ ಇವರು, ಇವ್ರ ಮಗ ಇವರು, ಅವ್ರ ಮಗ ಇವರು, ಅವ್ರ ಮಗ ಅಂತ ಹೇಳಿ ಇವ್ರ ಮಗ ಯೋಸೆಫನ ಮಗ ಯೇಸು ಅಂತ ಹೇಳ್ತಾ ಇದ್ದಾರೆ. ಸೊ ಯೇಸು ದಾವೀದನ ಕುಟುಂಬದಿಂದ ಬಂದಿರುವಂತಹ ಒಂದು ಮಗು. ದಾವೀದನ ಅಜ್ಜ. ಇಲ್ಲಿ ವಚನ 4ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡಿದ್ರೆ, ಇವನೇ ಈಶೆಯನಿಗೆ ತಂದೆಯು ದಾವೀದನಿಗೆ ಅಜ್ಜನು. ಅಂದ್ರೆ ಓಬೇದ, ರೂತಳಿಗೆ ಹುಟ್ಟಿದಂತಹ ಮಗ ಓಬೇದ ದಾವೀದನ ಅಜ್ಜ. ದಾವೀದನ ಕುಟುಂಬದಿಂದ ಯೇಸು ಬರ್ತಾರೆ. ಅಂದ್ರೆ ರೂತಳ ವಂಶದಿಂದ ಯೇಸು ಬರ್ತಾರೆ. ರಕ್ಷಕನಾದಂತಹ ಯೇಸುವಿನ ಕುಟುಂಬಕ್ಕೆ ರೂತಳು ಸೇರ್ತದಳೆ. ಅಂದ್ರೆ ಇದೆಂತಹ ಭಾಗ್ಯ. ಯಾರು ರೂತ? ಮೋವಾಬ್ ಪಟ್ಟಣಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ, ಹೆಂಗಸು. ಎಲ್ಲೋ ಇದ್ಲು, ಹೇಗೋ ಇದ್ಲು. ಅಲ್ಲಿಂದ ಯೇಸು ಹುಟ್ಟುವಂತಹ ಕುಟುಂಬಕ್ಕೆ ಸೇರ್ಬೇಕು. ಇಂತಹ ಒಂದು ಭಾಗ್ಯ, ಇಂತಹ ಒಂದು ಆಶೀರ್ವಾದ. ಕಾರಣ ರೂತಳು ಗೊಂದಲದಲ್ಲಿದ್ದಾಗ್ಲೂ ಸರಿಯಾದ ಆಯ್ಕೆ ಮಾಡಿದ್ಲು. ಆ ದಿನ ಸರಿಯಾದ ಆಯ್ಕೆ ಮಾಡಿಲ್ಲ ಅಂತಂದ್ರೆ ಅವಳು ಬೋವಜನನ್ನು ಮದುವೆ ಆಗ್ತಾ ಇರಲಿಲ್ಲ. ಬೋವಜನ ಮದುವೆ ಆಗಿಲ್ಲ ಅಂತಂದ್ರೆ ಓಬೇದ ಹುಟ್ಕೊಳ್ತಾ ಇರಲಿಲ್ಲ. ರೂತಳು ಯೇಸು ಕ್ರಿಸ್ತರು ಹುಟ್ಟುವಂತಹ ಕುಟುಂಬಕ್ಕೆ ಸೇರಿದವಳಾಗ್ತಾ ಇರ್ಲಿಲ್ಲ. ಅಷ್ಟೇ ಅಲ್ದಿರ ಹಳೆ ಒಡಂಬಡಿಕೆ ಆಯ್ತು, ಹೊಸ ಒಡಂಬಡಿಕೆಯಲ್ಲಿ ಪ್ರಾರಂಭದಲ್ಲಿ ಬರ್ತಾ ಇದ್ದಾರೆ. ಮತ್ತಾಯ 1ನೇ ಅಧ್ಯಾಯದಲ್ಲಿ ಬರ್ತಾ ಇದ್ದಾರೆ. ಆ 1ನೇ ಅಧ್ಯಾಯದಲ್ಲಿ ರೂತಳ ಹೆಸರು ಕೂಡ ಬರ್ತಾ ಇರೋದು ನೀವು ನೋಡ್ತೀವಿ. 5ನೇ ವಚನದಲ್ಲಿ ಬೋವಜನು ರೂತಳಲ್ಲಿ ಓಬೇದನನ್ನು ಪಡೆದನು. ಅಲ್ಲಿರುವಂತ ಇಡೀ ಆ ವಂಶಾವಳಿ ನೋಡ್ದ ಅಂತಂದ್ರೆ ಎಲ್ಲ ಗಂಡಸರ ಹೆಸರಿದೆ. ಬರೀ 5 ಹೆಂಗಸರ ವಿಚಾರ ಅಲ್ಲಿ. ಅವ್ರ ಹೆಸರು 4 ಹೆಂಗಸರ ಹೆಸರು. ಒಬ್ರು ಅವ್ರ ಹೆಸರು ಹೇಳ್ತಾ ಇಲ್ಲ, ಎಂತವ್ರು ಅಂತ ಹೇಳ್ತಾ ಇದಾರೆ. ನೀವು ಒಂದ್ಸರಿ ಸರಿಯಾಗಿ ಅದನ್ನು ಓದ್ ನೋಡಿ. ಬರೀ 5 ಹೆಂಗಸರ ಅಂದ್ರೆ ಪತ್ನಿಯರ ಹೆಸರು ಮಾತ್ರ ಬರ್ತಾ ಇದೆ. ಅದ್ರಲ್ಲಿ ಒಬ್ರು ರೂತಳು. ಅಂತಹ ಆಶೀರ್ವಾದ, ಪರ್ಮನೆಂಟ್, ಶಾಶ್ವತವಾದಂತಹ ಅದ್ಭುತವಾದಂತಹ ಆಶೀರ್ವಾದ ರೂತಳಿಗೆ ಸಿಗ್ತಾ ಇದೆ. ಕಾರಣ ಗೊಂದಲದಲ್ಲಿ ಕೂಡ ಸರಿಯಾದ ಆಯ್ಕೆ ಮಾಡಿದ್ವಿ. ಸೊ ಬ್ರದರ್ ಸಿಸ್ಟರ್ಸ್, ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ಗೊಂದಲದಲ್ಲಿ ಇರ್ತೀವಿ. ನಾವು ಆ ಗೊಂದಲದಲ್ಲಿ ಸರಿಯಾದ ಆಯ್ಕೆ ಮಾಡೋದನ್ನ ಕಲ್ತ್ಕೊಳ್ಳೋಣ. ಹೇಗ್ ಸಾಧ್ಯ? ಒಂದು, ಪ್ರಾರ್ಥನೆಯಲ್ಲಿರಬೇಕು. ಪ್ರಾರ್ಥನೆಯಲ್ಲಿ ಇದ್ದಾಗ್ಲೇನೆ ನಾವು ಸರಿಯಾದ ಆಯ್ಕೆ ಮಾಡ್ಬೋದು. ಇಂಥದ್ದೇ ಪರಿಸ್ಥಿತಿ ಇದ್ರು ಪ್ರಾರ್ಥನೆ 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 ಮಾಡ್ತಾ ಇರಿ. ದೇವ್ರು ಯಾವ ರೀತಿಲಿ ಮಾರ್ಗದರ್ಶನ ನೀಡ್ತಾರೆ. ಇಲ್ಲಿ ನಾವು ಆವಾಗಲೂ ವಚನ ಓದರಲ್ಲ, ದೈವ ಸಂಕಲ್ಪದಿಂದ ದೈವ ಯೋಗದ ಕಾರಣವಾಗಿ ರೂತಳಿಗೆ ಈ ಬೋವಜನ ಗದ್ದೆಗೆ ಹೋಗೋದಕ್ಕೆ ಆಶೀರ್ವಾದ ಸಿಗ್ತಾ ಇದೆ ಅಲ್ವಾ? ಯಾಕೆ? ಗೊಂದಲದಲ್ಲಿ ಸರಿಯಾದ ಆಯ್ಕೆ ಮಾಡ್ಕೊಂಡು ಪ್ರಾರ್ಥನೆಯಲ್ಲಿದ್ದಾಗ ದೇವರು ಈ ರೀತಿಯಾದಂತಹ ಆಶೀರ್ವಾದಗಳು ತಗೊಂಡ್ಬರ್ತಾರೆ. ಒಂದು ಪ್ರಾರ್ಥನೆಯಲ್ಲಿರೋದು. ಎರಡನೇದು, ಪವಿತ್ರಾತ್ಮ ನಮ್ಮೊಳಗಿದ್ದಾರೆ. ನಮ್ಮೊಳಗೆ ಕೂತ್ಕೊಂಡು ಏನ್ ಮಾಡ್ತಾರೆ? ಸುಮ್ಮನೆ ಕೂತಿರ್ತಾರ? ಇಲ್ಲ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದು ಪದೇ 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 ಹೇಳ್ತಾ ಇರ್ತಾರೆ. ನಾವು ಕಿವಿಗೊಟ್ಟು ಕೇಳಬೇಕು, ಸೂಕ್ಷ್ಮತೆಯಿಂದ ಕೇಳಬೇಕು, ಮನಸ್ಸು ಕೊಟ್ಟು ಕೇಳಬೇಕು.
ಸಮಯ ಕೊಟ್ಟು ಕೇಳಬೇಕು. ಬ್ಯುಸಿಯಾಗಿ ಓಡ್ತಾ 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 ಇದ್ರೆ ಪವಿತ್ರಾತ್ಮರು ಏನ್ ಹೇಳ್ತಾ ಇದಾರೆ ಅನ್ನೋಂಥ ವಿಷಯ ನಮ್ಮ ಮನಸ್ಸಿಗೆ ಕಿವಿಗೆ ಬೀಳಲ್ಲ, ಅರ್ಥ ಆಗಲ್ಲ. ಸೊ ಪ್ರಾರ್ಥನೆಯಲ್ಲಿರ್ಬೇಕು. ಎರಡನೇದು, ಪವಿತ್ರಾತ್ಮರು ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಕೇಳಿಸ್ಕೊಳ್ಳೋದಕ್ಕೆ ಸಮಯ ಮನಸ್ಸು ಕೊಡ್ಬೇಕು. ಕೊಟ್ಟಾಗ ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋಂಥ ಆಲೋಚನೆಗಳು ಪವಿತ್ರಾತ್ಮರು ನಮ್ಮ ಮೊದಲಲ್ಲಿ ಹಾಕ್ತಾರೆ. ಆ ರೀತಿಲಿ ಆ ಆಲೋಚನೆಗಳು ಹಾಕಿದಾಗ ದೇವ್ರು ಒತ್ತಾಯ ಮಾಡಲ್ಲ, ಯಾರನ್ನು ಕೂಡ ಆಲೋಚನೆಗಳು ಹಾಕ್ತಾರೆ. ಇದು ಸರಿ ಇದು ತಪ್ಪು ಅನ್ನೋಂಥ ಜ್ಞಾನ ನಮ್ಮಲ್ಲಿ ಹಂಚ್ಕೊಳ್ತಾರೆ, ಕೊಡ್ತಾರೆ. ನಿಮ್ಗೆ ಇದು ಸರಿ ಇದು ತಪ್ಪು ಅಂತ ಹೇಳಿ ಆಯ್ಕೆ ಮಾಡುವಂತ ಸ್ವತಂತ್ರ ನಮಗೆ ಬಿಟ್ಕೊಡ್ತಾರೆ. ಪ್ರಾರ್ಥನೆಯಲ್ಲಿದ್ದಾಗ ಪವಿತ್ರಾತ್ಮರು ಏನ್ ಹೇಳ್ತಾ ಇದಾರೆ ಅಂತ ಕೇಳಿಸ್ಕೊಂಡಾಗ ಇದು ಸರಿ ಇದು ತಪ್ಪು, ಇದು ಮಾಡು ಇದು ಮಾಡಬೇಡ ಅನ್ನೋಂಥ ವಿಷಯ ನಮ್ಗೆ ಗೊತ್ತಾಗುತ್ತೆ. ಆಯ್ಕೆ ಮಾಡುವಂಥದ್ದು ನಾವು ಮಾಡಬೇಕಾಗಿರೋದು. ಅಂತಹ ಗೊಂದಲದಲ್ಲೂ ಕೂಡ ಸರಿಯಾದ ಆಯ್ಕೆ ಮಾಡೋದು ಕಲ್ತ್ಕೊಂಡ್ಬಿಟ್ಟ ಅಂದ್ರೆ ನಮ್ಮ ಜೀವನದಲ್ಲಿ ರೂತಳು ಯಾವ ರೀತಿಯಲ್ಲಿ ಆಶೀರ್ವಾದ ಪಡೆದ ಸ್ತ್ರೀ ಆಗ್ತಾಳೋ ಆ ರೀತಿಯಲ್ಲಿ ಆಶೀರ್ವಾದಗಳು ನಮಗೆ ಬೇಡ ಬೇಡ ಅನ್ನೋಷ್ಟು ಮಟ್ಟಿಗೆ ಆಶೀರ್ವಾದ ದೇವರನ್ನು ಕೊಡ್ತಾರೆ. ಹಿಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂಥ ದೊಡ್ಡ ದೊಡ್ಡ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ ಯಾವಾಗ ಗೊಂದಲದಲ್ಲೂ ಕೂಡ ಸರಿಯಾದ ಆಯ್ಕೆಯನ್ನು ಮಾಡ್ಕೊಂಡಾಗ. ಈಗ ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಬೇಕಾದ್ರೆ ದೇವ್ರ ಹತ್ರನೂ ಆಯ್ಕೆಗಳಿತ್ತು. ಅಂದ್ರೆ ಈಗ ತಂದೆ, ಮಗ ಮತ್ತು ಪವಿತ್ರಾತ್ಮರ ಬಗ್ಗೆ ಆಲೋಚಿಸಿ ನೋಡೋಣ. ನಾವು ಪಾಪ ಮಾಡಿದ್ದೀರಿ, ನಮ್ಮ ಪಾಪಗಳಿಗೆ ಪರಿಹಾರ ಬೇಕಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿ ಬಲಿ ಇಂದ ಪಾಪ ಕ್ಷಮಾಪಣೆ ಅಂತಿತ್ತು. ಸೊ ತಂದೆಯಾದ ದೇವ್ರ ಹತ್ರ ಆಯ್ಕೆ ಇತ್ತು. ಅದೇ ರೀತಿಯಲ್ಲಿ ಇನ್ನು ಮುಂದೆ ಕೂಡ ಪ್ರಾಣಿ ಬಲಿನೇ ಇರ್ಲಿ ಅನ್ನೋಂತ ಆಯ್ಕೆ ಮಾಡೋದ್ ಬಿಟ್ಟು, ಇಲ್ಲ ಜನ ಬದಲಾವಣೆ ಆಗ್ತಾ ಇಲ್ಲ, ನನ್ನ ಪ್ರೀತಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಸತ್ಯವೇದ ವಚನ ಹೇಳುತ್ತೆ, ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಬಲಿದಾನ ನೀಡಿದ್ರು. ಅಂದ್ರೆ ಆ ಒಂದು ಗೊಂದಲದಲ್ಲೂ ಕೂಡ ಸರಿಯಾದ ಆಯ್ಕೆ ಅಂದ್ರೆ ನಮ್ಮ ಮೇಲಿಟ್ಟಿರುವಂತ ಪ್ರೀತಿಯ ಕಾರಣವಾಗಿರುವಂತ ಆಯ್ಕೆ ತನ್ನ ಒಬ್ಬನೇ ಮಗನನ್ನು ಬಲಿದಾನ ಮಾಡ್ತಾ ಇದ್ದ. ರೂತಲ್ಲೂ ಕೂಡ ತನ್ನ ಅತ್ತೆ ಮೇಲಿಟ್ಟಿರುವಂತ ಪ್ರೀತಿಯ ಕಾರಣವಾಗಿ ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ರು. ಆ ಪ್ರೀತಿಗಿಂತ ಬಹಳಷ್ಟು ಜಾಸ್ತಿ ಪ್ರೀತಿ ತಂದೆಯಾದಂತಹ ದೇವರು ನಮ್ಮ ಮೇಲಿಟ್ಟಿದ್ದಾರೆ. ಹಾಗಾಗಿ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ತನ್ನ ಒಬ್ಬನೇ ಮಗನನ್ನು ಬಲಿದಾನ ಮಾಡೋದಕ್ಕೆ. ಅಂದ್ರೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ನನ್ನನ್ನ ಪ್ರತ್ಯೇಕವಾಗಿ ನನ್ನನ್ನ ಅಂತ ಪ್ರತಿಯೊಬ್ರು ಆಲೋಚಿಸಿ ಅರ್ಥ ಮಾಡಿಕೊಂಡು ಜೀರ್ಣಿಸ್ಕೋಬೇಕಾಗಿರುವಂತ ವಿಷಯ ಇದು. ಶಿಲುಬೆ ಮೇಲೆ ಯೇಸು ಕ್ರಿಸ್ತರಿಗೂ ಕೂಡ ಆಯ್ಕೆ ಇತ್ತು. ಇವರೆಲ್ಲ ನಾನೇನು ಬಲಿದಾನ ಮಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ಇವ್ರಿಗೋಸ್ಕರ ನಾನ್ಯಾಕೆ ಸಾಯ್ಬೇಕು. ಆಯ್ಕೆ ಇತ್ತು, ಬೇಡ ತಂದೆ ನನ್ನ ಕರ್ಕೊಂಡ್ಬಿಟ್ಟಿದ್ದಲ್ಲ ಬೇಡ ನನಗೆ ಅಂತ ಅನ್ಕೋಬಾಯ್ತು. ಆದ್ರೆ ಅವರು ಶಿಲುಬೆ ಮೇಲೆ ಆ ಯಾತನೆಯಲ್ಲಿ ಆ ನೋವಿನಲ್ಲಿ ತಡ್ಕೊಳಕ್ಕಾಗದಿರೋಷ್ಟು ನೋವು, ಅವ್ರ ಪ್ರಾರ್ಥನೆ, ತಂದೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವರು ಅರಿಯರು, ಅವರನ್ನು ಕ್ಷಮಿಸು ಅಂತ ನಮ್ಮ ಬಗ್ಗೆ ಪ್ರಾರ್ಥಿಸ್ತಾ ಇದ್ದಾರೆ, ನಮ್ಮ ಕ್ಷಮಾಪಣೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ಆ ಆಯ್ಕೆ ಯೇಸು ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇರ್ಬೇಕು. ಅಂತಹ ನೋವಿನಲ್ಲಿ ನನ್ನ ಬಗ್ಗೆ ಪ್ರಾರ್ಥನೆ ಮಾಡ್ತಾರೆ, ದೇವರೇ ಇವನನ್ನು ಕ್ಷಮಿಸು, ಇನ್ನೇನ್ ಮಾಡ್ತಾನೆ ಗೊತ್ತಿಲ್ಲ ಕ್ಷಮಿಸು ಅಂತ. ಪವಿತ್ರಾತ್ಮರ ವಿಷಯಕ್ಕೆ ಬಂದ ಅಂತಂದ್ರೆ ನಾನು ಎಷ್ಟು ಗಲೀಜು, ನಾನು ಎಂತೆಂತಹ ಪಾಪಗಳು ಮಾಡ್ತೀನಿ. ಪವಿತ್ರಾತ್ಮರಿಗೆ ಗೊತ್ತಿದೆ. ಶಿಷ್ಯನಾದ ನಂತರ ಅಂದ್ರೆ ನಾನು ಜ್ಞಾನಸ್ಥಾನ ತಗೊಂಡಿದ್ದ ನಂತರ ಕೂಡ ಪಾಪಗಳು ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿದೆ. ಈ ರೀತಿ ಪಾಪ ಮಾಡಿದಾಗ ಎಷ್ಟು ಅಸಹ್ಯ ಅನಿಸ್ಬೇಕು ಅವ್ರಿಗೆ. ಅಸಹ್ಯ ಅನ್ಸುತ್ತೆ, ತಡ್ಕೊಳಕ್ಕಾಗಲ್ಲ, ಸಹನೆ ಮೀರಿರೋದು ಇಂಥ ವಿಷಯ. ಯಾಕಂದ್ರೆ ಪಾಪ ಅಂದ್ರೆ ಏನಂತಾನೆ ಗೊತ್ತಿಲ್ದಿರೋಂಥವ್ರು ಪವಿತ್ರಾತ್ಮರು, ಅವ್ರ ಹೆಸರಲ್ಲಿ ಪವಿತ್ರ ಆತ್ಮರು ಅಂತಿದೆ. ಆ ರೀತಿ ಗೊತ್ತಿದ್ದು ಕೂಡ ನನ್ನೊಳಗೆ ಜೀವಿಸೋದಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತಲ್ಲ. ಎಂತಹ ಆಯ್ಕೆ, ಅವರು ಒಳಗ್ ಬರ್ಬೇಕು ಅನ್ನೋಂಥ ಆಯ್ಕೆ ಸ್ವತಃ ಅವರೇ ನಿರ್ಧಾರ ಮಾಡಿ ನನ್ನೊಳಗೆ ಬರ್ತಾ ಇದ್ದಾರೆ. ಎಷ್ಟು ಪ್ರೀತಿ ನೋಡಿ, ತಂದೆ ಮಗ ಪವಿತ್ರ. ಈ ಪ್ರೀತಿನ ಅರ್ಥ ಮಾಡ್ಕೊಳ್ಳೋಣ, ಅವ್ರು ಮಾಡ್ಕೊಂಡಿರೋಂಥ ಈ ಆಯ್ಕೆನ ಅರ್ಥ ಮಾಡ್ಕೊಳ್ಳೋಣ. ಅದೇ ರೀತಿಲಿ ಇನ್ನು ಮೇಲೆ ಅಂದ್ರೆ ನನ್ನ ಜೀವನ ಇದುವರೆಗೂ ನಾನು ಏನೆಲ್ಲಾ ತಪ್ಪು ಆಯ್ಕೆಗಳು ಮಾಡ್ಕೊಂಡಿದ್ದೀನೋ ಅದನ್ನೆಲ್ಲ ಕ್ಷಮಿಸೋದಕ್ಕೆ ರೆಡಿ ಇದ್ದಾರೆ. ಇನ್ನು ಮೇಲೆ ನಾನು ಸರಿಯಾದ ಆಯ್ಕೆ ಮಾಡ್ಕೋಬೇಕು.
ಇನ್ನು ಮೇಲೆ ನಾನು ಏನೇ ಆಯ್ಕೆ ಮಾಡಿಕೊಂಡ್ರು ಕೂಡ ಪವಿತ್ರಾತ್ಮ ಪ್ರೇರಿತವಾಗಿ ಸತ್ಯವೇದ ವಚನಗಳ ಆಧಾರಿತವಾಗಿ ನಾನು ಆಯ್ಕೆಗಳು ಮಾಡ್ಕೊಳ್ತೀನಿ ಅನ್ನೋಂಥ ನಿರ್ಧಾರ ಮಾಡೋಣ. ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡೋಣ, ಬಹಳಷ್ಟು ಆಲೋಚನೆ ಮಾಡೋಣ. ನಾನು ಎಲ್ಲಿ ತಪ್ಪು ಹೋಗ್ತಾ ಇದ್ದೀನಿ, ನಾನು ತಪ್ಪು ಮಾಡಿರೋದ್ರಿಂದ ಆ ತಪ್ಪು ಮಾಡಿ ಕೆಳಗೆ ಬಿದ್ದಾಗ ಆ ಪಾಠ ಐತಿಲ್ಲ ಅಲ್ಲಿ ಕಲ್ತು ಇನ್ಮೇಲೆ ನಾನು ತಪ್ಪು ಮಾಡಬಾರ್ದು ಅನ್ನೋಂಥ ವಿಷಯ ಕಲ್ತ್ಕೊಳ್ಳೋಣ. ಒಬ್ರೊಬ್ರ ಹತ್ರ ಚರ್ಚೆ ಮಾಡೋಣ, ಯಾವ ರೀತಿ ನಾನು ತಪ್ಪಾದ ಆಯ್ಕೆಗಳು ಮಾಡಿ ಈ ರೀತಿ ನಾನು ನೋವನ್ನು ಅನುಭವಿಸ್ತಾ ಇದ್ದೀನಿ. ಒಬ್ರೊಬ್ರ ಹತ್ರ ಹಂಚ್ಕೊಳ್ಳೋಣ, ಒಬ್ರೊಬ್ರ ಹತ್ರ ಸಲಹೆ ಕೇಳೋಣ. ಸಹೋದರೇ, ಈ ಗೊಂದಲದಲ್ಲಿದೆ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನನಗೋಸ್ಕರ ಪ್ರಾರ್ಥಿಸಿ, ನನಗೆ ಸಲಹೆ ನೀಡಿ ಅಂತ ಒಬ್ಬೊಬ್ರ ಹತ್ರ ನಾವು ಸಲಹೆ ಕೇಳೋಣ. ಸೊ ಬಹಳ ಸಹಾಯಗಳು ನಮ್ಮ ಅಕ್ಕಪಕ್ಕ ಇದೆ. ಆ ಸಹಾಯಗಳನ್ನ ಪಡೆದು ಗೊಂದಲದಲ್ಲಿದ್ದಾಗ್ಲೂ ಕೂಡ ಸರಿಯಾದ ಆಯ್ಕೆ ಮಾಡ್ಕೋಬೇಕು ಅನ್ನೋಂಥ ನಿರ್ಧಾರ ದೃಢ ಸಂಕಲ್ಪ. ಯಾವ ರೀತಿಲಿ ನಯೋಮಿ ನೋಡಿದ್ರು, ರೂತ್ ದೃಢ ಸಂಕಲ್ಪ ಮಾಡಿದ್ದಾರೆ, ಅವ್ರನ್ನ ಒತ್ತಾಯ ಮಾಡೋದು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿ ಸುಮ್ಮನಾಗ್ತಾರಲ್ಲ, ಅಂತಹ ದೃಢ ಸಂಕಲ್ಪ ನಾವು ಮಾಡ್ಕೊಳ್ಳೋಣ. ಇನ್ಮೇಲೆ ಗೊಂದಲದಲ್ಲಿದ್ದಾಗ್ಲೂ ಕೂಡ ನಾನು ಸರಿಯಾದ ಆಯ್ಕೆ ಮಾಡ್ಕೋಬೇಕು ಅನ್ನೋಂಥ ನಿರ್ಧಾರ ಮಾಡಿ ತಂದೆ ಮಗ ಪವಿತ್ರಾತ್ಮರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋಂಥ ವಿಷಯನ ಅರ್ಥ ಮಾಡಿಕೊಂಡು ಈ ರೊಟ್ಟಿ ಮತ್ತು ದ್ರಾಕ್ಷರಸ ತಗೊಳ್ಳೋಣ. ಈ ರೊಟ್ಟಿ ಯೇಸುಕ್ರಿಸ್ತರ ದೇಹಕ್ಕೆ ಹೋಲಿಸುತ್ತೆ, ಈ ದ್ರಾಕ್ಷರಸ ಯೇಸುಕ್ರಿಸ್ತರ ರಕ್ತಕ್ಕೆ ಹೋಲಿಸುತ್ತೆ. ಆ ಕೃತಜ್ಞತಾ ಮನೋಭಾವದಿಂದ, ಆ ನಿರ್ಧಾರದಿಂದ ನಾವು ಈ ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಳೋಣ. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಅನೇಕ ಬಾರಿ ನಿಮಗೆ ಕೋಪ ಬಂದಿರುತ್ತೆ ಸ್ವಾಮಿ. ಅನೇಕ ವಿಷಯಗಳು, ನಾನು ಮಾಡಿರುವಂಥ ವಿಷಯಗಳು ನನ್ನನ್ನು ಬಿಟ್ಕೊಡ್ಬಿಡ್ಬೇಕು, ನನ್ನನ್ನು ನರಕ ಕಳಿಸಬೇಕು ಅನ್ನೋಂತಹ ನಿರ್ಧಾರ ಮಾಡುವಂತ ಆಯ್ಕೆ ನಿಮ್ಮಲ್ಲಿ ಇದ್ರೂ ಕೂಡ ಪ್ರತಿ ಸಾಲಿ ಕೂಡ ನನ್ನ ಮೇಲೆ ಕೃಪೆ ತೋರಿಸಿ, ಕರುಣೆ ತೋರಿಸಿ, ಕ್ಷಮಿಸಿ, ಇನ್ನೊಂದು ಅವಕಾಶ ಅಂತ ಕೊಡುವಂತ ಆಯ್ಕೆ ನೀವು ಮಾಡಿದಿರಿ ಸ್ವಾಮಿ. ಆ ಆಯ್ಕೆಗಳಿಗೋಸ್ಕರ ಕಾರಣವಾಗಿ ಈ ದಿನ ಕೂಡ ನಾನು ಕ್ರೈಸ್ತನಾಗಿ ಜೀವನ ಮಾಡ್ತಾ ಇದ್ದೀನಿ. ಈ ದಿನ ಕೂಡ ನಾನು ಜೀವಂತವಾಗಿದ್ದೀನಿ. ಇನ್ನಷ್ಟು ಅವಕಾಶಗಳಿದೆ ನಾನು ಬದಲಾವಣೆ ಆಗೋದಕ್ಕೆ. ನನ್ನ ಕಾರಣ ನೀವು ತೋರಿಸಿರುವಂತ ಒಂದು ಕೃಪೆ ತೋರಿಸುವಂತ ಆಯ್ಕೆ ಸ್ವಾಮಿ. ಅದನ್ನ ಅರ್ಥ ಮಾಡಿಕೊಂಡು ಆ ಕೃಪೆ, ಆ ಕರುಣೆ, ಆ ಪ್ರೀತಿನ ದುರುಪಯೋಗ ಪಡಿಸ್ಕೋಬಾರ್ದು ಅನ್ನೋಂಥ ನಿರ್ಧಾರ, ದೃಢ ಸಂಕಲ್ಪವಾದ ನಿರ್ಧಾರ ನನ್ನಲ್ಲಿ ಮಾಡೋದಕ್ಕೆ ನನಗೆ ಸಹಾಯ ಮಾಡಿ ಸ್ವಾಮಿ. ಅನೇಕ ಗೊಂದಲಗಳಲ್ಲಿ ನಾವೆಲ್ಲರೂ ಇದ್ದೀರಿ ಸ್ವಾಮಿ. ಆ ಗೊಂದಲಗಳಿಂದ ಹೊರಗೆ ಬರಬೇಕು ಅಂತಂದ್ರೆ ಸರಿಯಾದ ವಿಷಯಗಳು, ಸರಿಯಾದ ಆಯ್ಕೆಗಳು ನಾವು ಮಾಡಬೇಕು ಸ್ವಾಮಿ. ಆ ಸರಿಯಾದ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನೀವು ಮಾರ್ಗದರ್ಶನ ನೀಡ್ತೀರಿ ಅಂತ ಹೇಳಿ ನಿಮ್ಮ ಹತ್ರ ಬೇಡ್ಕೊಂತ ಇದ್ದೀನಿ ಸ್ವಾಮಿ. ನೀವು ಖಂಡಿತವಾಗ್ಲೂ ಸಲಹೆ ನೀಡ್ತಾ ಇದ್ದಾರೆ, ನಾವೇ ಮುಟ್ಟಾಳ್ರು ಸ್ವಾಮಿ. ನಿಮ್ಮ ಸಲಹೆನ ಕೇಳಿಸ್ಕೊಂತ ಇಲ್ಲ, ಪಾಲಿಸ್ತಾ ಇಲ್ಲ ಸ್ವಾಮಿ. ಇನ್ಮೇಲೆ ಆ ರೀತಿಯಲ್ಲಿ ಇಲ್ದಿರ ಸರಿಯಾದ ಮಾರ್ಗದರ್ಶನ ನಾನು ನಡಿತೀನಿ ಅಂತ ಮನಸ್ಸು ನೀವು ನಮ್ಗೆ ಕೊಡ್ತೀರಾ ಅಂತ ಹೇಳಿ ನಂಬ್ತಾ ಇದ್ರಿ ಸ್ವಾಮಿ. ನಮ್ಮಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟೋಸ್ಕರ ಕೃತಜ್ಞತೆಗಳು ಸ್ವಾಮಿ. ಈ ರೊಟ್ಟಿನ ಮುಟ್ಟಿ ಆಶೀರ್ವಾದ ಮಾಡಿ, ಈ ಒಂದು ದ್ರಾಕ್ಷರಸನ ಮುಟ್ಟಿ ಆಶೀರ್ವಾದ ಮಾಡಿ. ನಾವು ನಿಮ್ಮಂತೆ ಜೀವಿಸೋದಕ್ಕೆ, ನೀವು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ರೋ ಆ ಪ್ರೀತಿಗೆ ಅನುಗುಣವಾಗಿ ನಾವು ಜೀವನ ಮಾಡೋದಕ್ಕೆ ನಮಗೆ ಮಾರ್ಗದರ್ಶನ ನೀಡ್ತೀರಿ ಅಂತ ಹೇಳಿ ನಂಬಿ, ನಮ್ಮೆಲ್ಲರ ಗೊಂದಲಗಳನ್ನು, ನಮ್ಮೆಲ್ಲರ ಕಷ್ಟ, ನಮ್ಮೆಲ್ಲರ ನೋವನ್ನ ನಿಮ್ಗೆ ಒಪ್ಪಿಸ್ತಾ ಈ ಒಂದು ಪ್ರಾರ್ಥನೆ ಯೇಸುವಿನ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀನಿ. ಆಮೇಲೆ ಜೀವದ
ಬಂದ ವರ ತೋರೆದು ಪ್ರೀತಿಸಿ ಬಂದ ವರ ತೋರೆದು ದೂರ ಸಾಗಿದೆ ಶಿಲ್ಪೆಯೇ ನೀಗಿದೆ ದೂರ ಸಾಗಿದೆ ಶಿಲ್ಪೆಯೇ ನೀಗಿದೆ ಶಿಲ್ಪೆಯೇ ನಿನ್ನ ಮಾರ್ಗ ಮುಂದೆ ನಡೆಯುವಾಗ ಹಿಂದೆ ನೋಡದಿರು ಯೇಸುವೇ ಜೀವದಾತ ಹಿಂದೆ ನೋಡದಿರು ಯೇಸುವೇ ಜೀವದಾತ. ಮತ್ತೊಮ್ಮೆ ನಮಸ್ಕಾರ ಸಹೋದರ ಮತ್ತು ಸಹೋದರಿಯರೇ ಹಾಗೂ ಸ್ನೇಹಿತರೆ. ಸಹೋದರರ ಒಂದು ಅದ್ಭುತ ಸಂದೇಶವನ್ನು ನಾವು ಕೇಳಿದ್ವಿ. ರೂತ ಮತ್ತು ನಹುಮೆಯವರ ಅವರ ಜೀವನ ನೋಡುವಾಗ ನಿಜವಾಗಲೂ ತುಂಬ ಸಂತೋಷ ಆಗುತ್ತೆ. ರೂತ್ ಅವ್ರಿಗೆ ಅವಕಾಶ ಇತ್ತು ತಮ್ಮ ಇಷ್ಟ ಪ್ರಕಾರ ಇರೋಕ್ಕೆ, ಆದರೆ ದೇವ್ರಿಗೋಸ್ಕರ ಅವರು ನಹುಮೆ ಅವ್ರ ಜೊತೆ ಅವರ ಅತ್ತೆ ಜೊತೆ ಹೋಗಿ ನಿಜವಾಗ್ಲೂ ದೇವರಿಗೆ ವಿಷಯದಲ್ಲಿ ಪಾತ್ರರಾದರು. ನಾವು ಯಾವ ಲೋಕದ ಶೋಧನೆಗಳಿಗೆ ನಾವು ಹೋಗದೆ ನಾವು ದೇವರಿಗೆ ಪಾತ್ರರಾಗಿ ನಾವು ಜೀವನ ಮಾಡೋಣ. ಕಿರಣ್ ಸಹೋದರರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಈ ಸಮಯದಲ್ಲಿ ನಾವು ಬರುವಂಥ ಸಂಡೇ ಕೂಡ ಇದೇ ರೀತಿ ಆನ್ಲೈನ್ ಮೀಟಿಂಗ್ ಇರುತ್ತೆ 10 ಗಂಟೆಗೆ. ನಾವೆಲ್ಲರೂ ಮತ್ತೆ ಸೇರೋಣ. ಈ ಮೀಟಿಂಗಿನ ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಪ್ರೇಯರ್ ಮಾಡಿ ಮುಕ್ತಾಯ ಮಾಡೋಣ. ಅದ್ಭುತವಾಗಿರುವಂಥ ದೇವರೇ, ಮಹೋನ್ನತರೇ, ನಾವು ಪರಿಶುದ್ಧವೆನಿಸಲ್ಪಡಲಿ ಅಪ್ಪ. ಬಹಳ ಕೃತಜ್ಞತೆ ದೇವರೇ. ರೂತ ಮತ್ತು ನಹುಮಿ ಅವರ ಜೀವನನ ಒಂದು ಮಾದರಿಯಾಗಿ ನಮಗೆ ತೋರಿಸಿ ಅಪ್ಪ, ನಿಜವಾಗಲೂ ನಾವು ಮಾಡುವಂಥ ಆಯ್ಕೆಗಳು ಎಷ್ಟೊಂದು ಉತ್ತಮವಾಗಿರುತ್ತೆ ಅಂತ ನೀವು ತೋರಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಬಹಳ ಕೃತಜ್ಞತೆ ದೇವರೇ. ದೇವರೇ, ಯಾವಾಗಲೂ ನೀವು ನಮ್ಮನ್ನ ಎದುರು ನೋಡುವಂಥ ದೇವರಾಗಿದ್ದಕ್ಕಾಗಿ ನಿಮಗೆ ಭಾಳ ಸ್ತೋತ್ರ ಹೇಳಿಪ್ಪ. ಹೆಚ್ಚಿಕ ಪ್ರಾರ್ಥನೆ ಸುನ್ ಪ್ರಾರ್ಥಿಸು ತಂದೆ, ಆಮೇಲೆ ಧನ್ಯವಾದಗಳು.